ನೋಡಿ, ಆಧ್ಯಾತ್ಮ ಆಸೆ ಪಟ್ಬಿಡೋದು ಅಥವಾ ಆಧ್ಯಾತ್ಮದ ಕಡೆ ಹೋಗ್ಬಿಡ್ಬೇಕು ಅಂತ ಅನ್ಕೊಳ್ಳೋದು ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಅದಷ್ಟು ಈಸಿ ಅಲ್ಲ. ನಮಗಿಂತ ಮೀರಿದೊಂದು ಹೈಯರ್ ಸುಪ್ರೀಂ ಎನರ್ಜಿ ಇದೆ, ಒಂದು ಶಕ್ತಿ ಇದೆ. ಓಕೆ, ಬಹಳ ಜನ ಮ್ಯಾನಿಫೆಸ್ಟ್ ಮಾಡ್ತಾರೆ, ಬಟ್ ಅವ್ರಿಗೆ ರಿಸಲ್ಟ್ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದು ಯಾಕೆ ಫೇಲ್ ಆಗುತ್ತೆ ಸರ್? ಏನ್ ಸರ್ ಅದು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಸರ್? ಮ್ಯಾನಿಫೆಸ್ಟೇಷನ್ ಅನ್ನೋಂಥದ್ದು ಅದು ಸೈನ್ಸು ಹೌದು. ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಟ್ರೆಂಡ್ ಅಲ್ಲಿ ಇದೆ ಅಷ್ಟೇ. ನಾನು ಏನನ್ನ ಯೋಚನೆ ಮಾಡ್ತೀನಿ ಅದೇ ಪ್ರತಿಫಲವಾಗಿ ಅನುಭವಿಸ್ತೀನಿ ಅಂತ ಅಷ್ಟೇ. ಸೊ ಯು ವಾಂಟ್ ಬಿಲೀವ್, ಐ ಪ್ರೋಗ್ರಾಮ್ಡ್ ಫಾರ್ 300 crores, 300 ಕೋಟಿ. ಯಾಕೆ ಅಂತಂದ್ರೆ 10% ಅಂದ್ರೆ ಎಷ್ಟಕ್ಕೆ ಬಂತದು? 30 ಕೋಟಿ. ವರ್ಷ ನಮ್ಮ ಪುಣ್ಯದಲ್ಲಿ 30 ಕೋಟಿ ಇಲ್ಲ ಅನ್ಕೊಳ್ಳಿ, ಅದಕ್ಕೆ 10% ಬನ್ನಿ 3 ಕೋಟಿ, ಅದ್ರ 10% ಬನ್ನಿ 30 ಲಕ್ಷ, ಅದ್ರ 10% ಬನ್ನಿ 3 ಲಕ್ಷ ಬರಲ್ವಾ ನನಗೆ ಈ ಪ್ರೋಗ್ರಾಮಿಂಗ್ ಮಾಡಿದ್ರೆ? ನಾನು ಇವಾಗ ನನ್ನ ಅದೃಷ್ಟದಲ್ಲಿ 300 ಕೋಟಿ ಕೇಳ್ತಾ ಇದ್ದೀನಿ ನಾನು ದೇವ್ರನ್ನ, ಇವಾಗ ಬೇಡ, ಕೊನೆಗೆ ಅವ್ನು ನಂಗೆ 3 ಲಕ್ಷ ಕೊಟ್ರು ನೀನ್ ಇದೆಯಾ ಅಂತ ನಾನು ಒಪ್ಕೊಂತೀನಿ ಅನ್ಬಿಟ್ಟು ಅಂತ ಒಂದು ಆಟ ನಾನು ನೇಚರ್ ಜೊತೆಗೆ ಆಡದೆ ಸರ್. ಏನೇ ಮ್ಯಾನಿಫೆಸ್ಟ್ ಮಾಡ್ತೀರಿ, ಏನೇ ವಿಷಸ್ ಇರಲಿ ನಿಮ್ಮ ಲೈಫಲ್ಲಿ, ಏನಾದರೂ ನೀವು ಮಾಡಬೇಕು ಅಂತ ಇರಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪುಣ್ಯಕೋಟಿ ನ್ಯಾಚುರಲ್ಸ್. ಗೋ ಉತ್ಪನ್ನ ಬಳಸಿ ಗೋವು ಉಳಿಸಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮಾಸ್ಟಾನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಅದೆರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಕಡೆಗೆ ನಾವು ಮುಂದಾಗೋಣ. ಇವತ್ತೊಬ್ಬರು ಭಾಳ ವಿಶೇಷವಾದಂಥ ಗೆಸ್ಟ್ ನನ್ನ ಜೊತೆ ಇದ್ದಾರೆ. ಆ್ಯಕ್ಚುಲಿ ಮ್ಯಾನ್ ನೀಡ್ಸ್ ನೋ ಇಂಟ್ರೊಡಕ್ಷನ್, ಅವ್ರಿಗೇನು ಇಂಟ್ರೊಡಕ್ಷನ್ ಬೇಡ, ಆದರೂ ಇಂಟ್ರೊಡಕ್ಷನ್ ನಾನು ಕೊಡ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಟಾಪಿಕ್ ಏನು ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ. ನೀವು ಆಲ್ರೆಡಿ ಪ್ರೊಮೋಲ್ ನೋಡಿರ್ತೀರಾ, ಈಗಲೂ ನೋಡಿರ್ತೀರಾ, ಬಟ್ ಸ್ಟಿಲ್ ನಾನು ಅದನ್ನು ಒಂದು ಸ್ವಲ್ಪ ತಿಳಿಯಾಗಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಆಧ್ಯಾತ್ಮ ಆಸೆ ಪಟ್ಬಿಡೋದು ಅಥವಾ ಆಧ್ಯಾತ್ಮದ ಕಡೆ ಹೋಗ್ಬಿಡ್ಬೇಕು ಅಂತ ಅಂದ್ಕೊಳ್ಳೋದು ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಅದಷ್ಟು ಈಸಿ ಅಲ್ಲ. ಯಾಕೆಂದರೆ ಮನುಷ್ಯ ಹುಟ್ಟುತ್ತಾನೆ, ಅವನಿಗೆ ಕೆಲವೊಂದಷ್ಟು ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳು ಅವ್ನು ನಿಭಾಯಿಸಬೇಕು ಅಂತಂದರೆ ಅವನಿಗೆ ಈ ಕಡೆ ದುಡ್ಡು ಬೇಕೇ ಬೇಕಾಗುತ್ತೆ. ಯಾಕಂದರೆ ನಾವು ಸಿನಿಮಾ ನೋಡಿರ್ತೀವಿ, ಕನಕದಾಸರು, ಪುರಂದರದಾಸರು, ಅದು ಬಿಟ್ಟೋದ್ರು, ಇದು ಬಿಟ್ಟೋದ್ರು, ವೈರಾಗ್ಯ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಚಾನಲ್ಲು, ನನ್ನ ಫಾಲೋವರ್ಸ್ ಅಥವಾ ನನಗೆ LKGನಪ್ಪ ನಾವೆಲ್ಲ ಡೈರೆಕ್ಟ್ PhD ಮಾಡಿದವ್ರದ್ದು ಎಕ್ಸಾಂಪಲ್ ತೊಗೊಳೋದು ಬೇಡ ಅಂತ. ಏಕ್ದಮ್ ನಾವೆಲ್ಲ ಆ ಜನ್ಮಗಳಾಗಿ ಆ ಜೀವಿಗಳ ಹುಟ್ಟಿಲ್ಲ, ನಮಗಿನ್ನೂ ಜವಾಬ್ದಾರಿ ಇದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಿಡಿಸ್ತಾ ಇರ್ತೀನಿ ಆ ಪದ. ಜವಾಬ್ದಾರಿ ಅಂದರೆ ಇನ್ನೊಬ್ರಿಗೆ ನಾವು ಇನ್ನೂ ಜವಾಬು ಕೊಡ್ಬೇಕು. ನಾವು ಕೇಳೋ ಪ್ರಶ್ನೆಗಳಿಗೆ ಮನೆಯವ್ರು ಕೇಳ್ತಾರೆ, ಸಮಾಜ ಕೇಳುತ್ತೆ, ಅದಕ್ಕೆಲ್ಲ ಜವಾಬು ಕೊಡೋಕೆ ನನಗೊಂದು ದಾರಿ ಸಿಕ್ತು ಅಂದರೆ ಜವಾಬ್ದಾರಿ ಆಯಿತು ಅಂತ. ಸೊ ಆ ಜವಾಬ್ದಾರಿ ಆಗಬೇಕು ಅಂತಂದರೆ ನಿಮ್ಮ ಹತ್ರ ಫೈನಾನ್ಸ್, ನಿಮ್ಮ ಜವಾಬ್ದಾರಿಗಳನ್ನೆಲ್ಲ 50 to 70% ಅದು ಮುಗಿಸ್ಕೊಡುತ್ತೆ. ಆ ಒಂದು ಫಿನಾನ್ಸ್ನ ಮುಗಿಸಿದಾಗ ನಿಮ್ಗೇನಾಗುತ್ತೆ, ಆಧ್ಯಾತ್ಮದ ಕಡೆ ತಂತಾನೇ ಒಂದು ತಿಳಿ ಮನಸ್ಸು ಬರುತ್ತೆ. ಇಲ್ಲ ಕಣ್ಮುಚ್ಕೊಂಡು ಕೂರ್ತೀನಿ, ಕೂತಿದ ತಕ್ಷಣ ನನಗೆ ಆ ಸಾಲ, ಬೆಟ್ಟದಷ್ಟು ಈ ಕಮಿಟ್ಮೆಂಟು, ಅಪ್ಪ ಅಮ್ಮಂಗೆ ಮೈ ಹುಷಾರಿಲ್ಲ, ಇನ್ಶೂರೆನ್ಸ್ ಕಟ್ಟಿಲ್ಲ, ಇದೆಲ್ಲ ಬರ್ತಾಯಿದ್ರೆ ಎಲ್ರಿ ನಾವು ಆಧ್ಯಾತ್ಮ ಮಾಡೋಣ? ಸೊ ನನ್ನ ಈ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಯಾಕಂದರೆ ಯಾವಾಗಲೂ ಸ್ಪಿರಿಚುಯಾಲಿಟಿನ ಸಪ್ರೇಟಾಗಿ ನೋಡ್ತೀವಿ ನಾವು, ಪರ್ಸ್ನಲ್ ಫೈನಾನ್ಸ್ನ ಸಪ್ರೇಟಾಗಿ ನೋಡ್ತೀವಿ. ಆದರೆ ಇದೆರಡನ್ನೂ ಕ್ಲಬ್ ಮಾಡಿಕೊಂಡು ಏನೋ ಒಂದು ಮಾಡೋದಕ್ಕೊಂದು ಮೈಂಡ್ ಸೆಟ್ ಬೇಕು, ಇದಕ್ಕೊಬ್ರು ಮೆಂಟರ್ ಬೇಕಲ್ಲ. ಈಗ ಸ್ಪಿರಿಚುಯಾಲಿಟಿ, ಪರ್ಸ್ನಲ್ ಫೈನಾನ್ಸ್ ಆ್ಯಂಡ್ ಇದಕ್ಕೆ ರೆಡಿ ಮಾಡೋಕ್ಕೆ ಮೈಂಡ್ ಸೆಟ್ಟಿಗೆ ಬೇಕು ಅಂತ ನಾನು ಸುಮಾರು ದಿವಸದಿಂದ ಯಾರು ಸರಿ ಇರ್ಬೋದು ಅನ್ನೋ ಥರದಲ್ಲಿ ಹುಡುಕ್ತಾ ಇದ್ದೆ. ಒಂದು ವಿಶೇಷವಾದ ವ್ಯಕ್ತಿತ್ವ. ಅವರು ತುಂಬ ಇನ್ಸ್ಟಾದಲ್ಲಿ ಅವರ ಮಿಲಿಯನ್ ಗಟ್ಟಲೆ ಹೋದಂಥ ವ್ಯೂಸು, ರೀಲ್ಸ್ಗಳಿತ್ತು. ಅದಾದಮೇಲೆ ನನ್ನ ಸ್ನೇಹಿತ ಆದಂಥ ರಾಜೇಶ್, ಅವನ ಪಾಡ್ಕಾಸ್ಟಲ್ಲಿ ಕೂಡ ಅವರು ಸಾಕಷ್ಟು ಎಪಿಸೋಡ್ಗಳು ಬಂದಿದೆ, ವೆರಿ ಫೇಮಸ್ ಪರ್ಸ್ನಾಲಿಟಿ. ಸೊ ಇವ್ರನ್ನ ಯಾಕೆ ಮಾತಾಡಬಾರ್ದು, ಇದೆರಡು ಕ್ಲಬ್ ಮಾಡೋಣ ಈ ವಿಚಾರನ ಸರ್ ಅಂದ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಈ ಒಂದು ಪರ್ಸ್ನಲ್ ಫೈನಾನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಎರಡೂ ಬ್ಯಾಲೆನ್ಸ್ ಆಗ್ತಾ ಹೋಗ್ಬೇಕು. ಇದಕ್ಕೊಂದು ಮೈಂಡ್ ಸೆಟ್ ನಮ್ಗೆ ರೆಡಿ ಆಗಬೇಕು. ಆ ಮೈಂಡ್ ಸೆಟ್ನ ರೆಡಿ ಮಾಡೋದಕ್ಕೆ ಅಂತಲೇ ಮೈಂಡ್ ಸೆಟ್ ಮಾಸ್ಟರ್ ಇವತ್ತು ನನ್ನ ಮುಂದೆ ಇದ್ದಾರೆ, ಸುರೇಶ್ ಶೈವ ಅವರು. ಸರ್ ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನನಗೆ ಭಾಳ ಖುಷಿ ಆಗ್ತದೆ ಸರ್ ಇವತ್ತು. ಏನಕ್ಕೆ ಹೇಳ್ತೀನಿ ಅಂತಂದರೆ, ಸರ್ ನಾನು ನಿಜ ನಿಮ್ಮ ಹತ್ರ ಒಂದು ಒಪ್ಕೋಬೇಕು. ಐ ಆಮ್ ವೆರಿ, ಅಂದರೆ ನೀವು ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡಬೇಡಿ ಅಂತೀರ, ಬಟ್ ಪ್ರಶ್ನೆ ಅದಲ್ಲ, ಇರೋದು ಹೇಳ್ಬೇಕಲ್ಲ ಸರ್. ದುಡ್ಡು ಕಾಸಿನ ಬಗ್ಗೆ ಸ್ವಲ್ಪ ಲೆಕ್ಕಾಚಾರ ನಾವು ಮಿಸ್ ಕಾಲ್ ಸರ್. ನಮಗೆ ಅಷ್ಟು ನನಗೆ ಬರೋದಿಲ್ಲ. ಅದರಿಂದ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸು ನೋಡಿದ್ದೀನಿ ನಾನು, ಅದು ನಂತರದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗೂ ಆಮೇಲೆ ರಿಯಲೈಸ್ ಆಗ್ತಾ ಬಂತು ಸರ್. ಅಂದರೆ ನಾನು ಆಧ್ಯಾತ್ಮ ಮಾಡಬೇಕು ಅಂದ್ರೂ ನನಗೆ ದುಡ್ಡು ಎಷ್ಟು ಮುಖ್ಯ ಆಗುತ್ತೆ. ವೈರಾಗ್ಯ ಅದು ನಿಜ, ಏನು ಬೇಡ ಅಂತ ಹೋಗೋದು ಅಧ್ಯಾತ್ಮ, ಆದರೆ ಅದನ್ನು ನಾನು ಅಪ್ಕೋಬೇಕಂದ್ರೂ
ನನ್ನ ಕೆಲವು ಮಟ್ಟಿಗೆ ದುಡ್ಡು ಬೇಕೇ ಬೇಕು ನನಗೆ ಅನ್ನೋದೊಂದು ರಿಯಲೈಸೇಷನ್ ಆಯಿತು. ನಮ್ಮ ಭಟ್ರು ಬರೀತಾರೆ ಹಾಡಲ್ಲಿ, ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು, ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು, ಸಂಸಾರ ಬೋರು ಗುರು ಅಂತ. ಹಾಗೆ ನೋಡಿ, ಲವ್ ಮಾಡೋವಾಗ ಲವರ್ಸ್ಗೆ ಗೊತ್ತಿರಲ್ಲ ಅದು ದುಡ್ಡು ಬೇಕು ಅಂತ, ಲವ್ ಮಾಡ್ಬಿಡ್ತಾರೆ. ಯಾಕೆ ಆಮೇಲೆ ಈ ಲವ್ಗಳು ಫೇಲ್ಯೂರ್ ಆಗಿ ಡೈವರ್ಸ್ಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂದ್ರೆ ಆಮೇಲೆ ಫೈನಾನ್ಸ್ ಬರುತ್ತೆ ಅವ್ರ ಲೈಫಲ್ಲಿ. ಇದು ಒಂದು ತುಂಬ ದೊಡ್ಡ ವಿಚಾರ. ಹಾಗಾಗಿ ಒಂದು ಸ್ಪಿರಿಚುಯಾಲಿಟಿ ಮತ್ತು ಪರ್ಸ್ನಲ್ ಫೈನಾನ್ಸ್ ಇದೆರಡಕ್ಕೆ ಬೇಕಾಗಿರೋದು ಒಂದು ಮೈಂಡ್ ಸೆಟ್ಟು. ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ಅಂತ ನಾನು ಆಸೆ ಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಖಂಡಿತ. ಆ್ಯಂಡ್ ಸಾರಿ, ನನ್ನ ಆಡಿಯನ್ಸ್ಗೆ ನನ್ನ ರಿಸರ್ಚ್ ಒಂದು ಮಾಡಿದ್ದೀವಿ ನಾವು. ಯಾಕಂದ್ರೆ ಆ ರಿಸರ್ಚ್ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು. ಯಾಕಂತಂದರೆ ಸರ್, ನಮ್ಮ ಮಾಡೋ ರಿಸರ್ಚ್ ಸರಿನಾ ಅಂತ ಆಮೇಲೆ ನೀವೇ ಹೇಳಬೇಕು ಸರ್. ನಮ್ಮ ಟೀಮು ಯಾಕಂದ್ರೆ ಸುಮಾರು ಸಜೆಸ್ಟ್ ಮಾಡ್ತಾ ಇದ್ರು ಸರ್ನ ಕರೆಸಿ ಅಂತ. ಅವಾಗ ನನ್ನ ಟೀಮ್ ನನ್ನ ಮುಂದೆ ಇಟ್ಟಂಥ ನಂಬರ್ಸ್ ಇದು. ನಂಬರ್ಸ್ ಮ್ಯಾಟ್ರ್ ಸರ್. ನಿಮ್ಮ ಪರಿಚಯ ಆಗಬೇಕು ಅಂದಾಗ ಒಂದು ಬೇಕಾಗುತ್ತೆ. ಆಗ ನಿಮ್ಮ ಬಗ್ಗೆ ನಾನೇ ತಿಳ್ಕೊಂಡಿದ್ದು, ಇವರ ಇಂಟರ್ನ್ಯಾಷನಲ್ ವೆಲ್ತ್ ಮೆಂಟರ್. ಓಕೆ, ಕರ್ನಾಟಕ ಪೊಲೀಸ್ ಅಕಾಡೆಮಿಗೆ ಟ್ರೈನಿಂಗ್ ಮಾಡಿದ್ದೀರಾ ನೀವು. ಅದು PSI, SI, ACP ಈ ರೇಂಜ್ವರೆಗೂ. ಆಮೇಲೆ ಮೋರ್ ದ್ಯಾನ್ 55 ಅವಾರ್ಡ್ಸ್ ಬಂದಿದೆ ನಿಮಗೆ. ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ 2024. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಆಮೇಲೆ 100ಕ್ಕೂ ಮೇಲೆ TV ಪ್ರೋಗ್ರಾಮ್ಸ್ ಕೊಟ್ಟಿದ್ದೀರಿ. 8 ವರ್ಷ ಸೈಕಾಲಜಿಯಲ್ಲಿ ಇದು ಮಾಡಿದ್ದೀರಿ ನೀವು. ಆಮೇಲೆ 10 ವರ್ಷ NPL ಪ್ರಾಕ್ಟೀಷನರ್ ಆಗಿದೆ. ಇದ್ರ ಬಗ್ಗೆ ಕೇಳ್ತೀನಿ ಸರ್, ನಾನು ಬರ್ತೀನಿ. 12 ವರ್ಷ ರಿಗ್ರೆಷನ್ ಥೆರಪಿಸ್ಟ್, 15 years ಇನ್ ಬ್ಯಾಂಕಿಂಗ್, 15 years ಇನ್ ರೇಕಿ, 13 years ಇನ್ ಪರ್ಸ್ನಲ್ ಫೈನಾನ್ಸ್ ಕೋಚಿಂಗು, 50 ಕಾಲೇಜ್ ಪ್ರೋಗ್ರಾಮ್ಸ್ ಆಸ್ ಸ್ಪೀಕರು, ಆ್ಯಂಡ್ 1 lakh ಪೀಪಲ್ ಟ್ರೈನ್ಡ್ ಓವರ್ ಆನ್ಲೈನ್ ಪರ್ಸ್ನಲ್ ಫೈನಾನ್ಸ್ ಆ್ಯಂಡ್ ಮೈಂಡ್ ಮ್ಯಾನೇಜ್ಮೆಂಟ್. ಸೂಪರ್ ಸರ್ ಇದು ಅಚೀವ್ಮೆಂಟ್. ಸೊ ನನಗೆ ಇದನ್ನ ಯಾವಾಗ ನಮ್ಮ ಟೀಮ್ ರಿಸರ್ಚ್ ಮಾಡಿ ತಂದುಕೊಟ್ರೋ, ದೆನ್ ಐ ಸೆಡ್ ಓಕೆ, ನನ್ನ ಈ ಇದಕ್ಕೆ ಈಸ್ ದ ರೈಟ್ ಪರ್ಸನ್ ಟು ಆನ್ಸರ್ ಅಂತ. ನಿಮ್ಮ ಎಪಿಸೋಡ್ಸ್ ನಾನು ಫಾಲೋ ಮಾಡಿದ್ದೀನಿ ಸರ್. ಅದರಲ್ಲಿ ಫೈನಾನ್ಸ್ ಬಗ್ಗೆನೇ ಜಾಸ್ತಿ ಇದೆ. ನನಗೆ ಇವತ್ತು ನೀವು ಸ್ಪಿರಿಚುವಲ್ ಫೈನಾನ್ಸ್ ಮಾತಾಡಬೇಕು. ಎಸ್, ಅದು ನನ್ನ ರಿಕ್ವೆಸ್ಟ್. ಸ್ಪಿರಿಚುಯಾಲಿಟಿ ಖಂಡಿತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಒನ್ಸ್ ಅಗೇನ್. ಆ್ಯಂಡ್ ಎಲ್ಲ ನನ್ನ ಸೊ ಬಾಂಧವ್ರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಾಸ್ಮೋಸ್ಗೂ ಅಷ್ಟೇ. ಆ್ಯಂಡ್ ಎಸ್ಪೆಷಲಿ ನಾನು ಯಾವಾಗಲೂ ಅಂದ್ಕೊಳ್ಳುವಂಥದ್ದು, ಸ್ಪಿರಿಚುಯಾಲಿಟಿ ಮತ್ತು ಮನಿ ಇವೆರಡು ಒಟ್ಟಿಗೆ ಹೋಗಲ್ಲ. ಎರಡೂ ಸಪ್ರೇಟ್ ನೋಡ್ಬಿಡ್ತಾರೆ. ಹಾಗಾಗಿ ಸ್ಪಿರಿಚುಯಾಲಿಟಿ, ಮನಿ, ಮೈಂಡ್ ಸೆಟ್ ಇವು ಮೂರೂ ತುಂಬಾ ಎಸೆನ್ಷಿಯಲ್ ಆಗಿರುವಂಥದ್ದು. ಅದನ್ನೇ ಇಂಟಿಗ್ರೇಟ್ ಆಗಿ ಇವತ್ತು ಮಾತಾಡೋಣ. ಖಂಡಿತ ಸರ್. ಸೊ ಈಗ ಹೆಂಗೆ ಸ್ಟಾರ್ಟ್ ಮಾಡೋಣ ಸರ್? ಈಗ ನನಗೇನಂದ್ರೆ, ನನ್ನ ಹತ್ರ ಕೆಲವು ಕ್ವಶನ್ ಬ್ಯಾಂಕ್ಸ್ ಅಂತ ಕೇಳ್ತಾ ಇರ್ತೀನಿ ನಮ್ಮ ಜನಗಳಿಗೆ. ನಿಮ್ಗೇನೇ ಕ್ವಶನ್ಸ್ ಇದ್ರು ಕೇಳಿ, ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಕರೆಕ್ಟಾಗಿ ಬರೋ ಒಬ್ರ ಹತ್ರ, ಗೆಸ್ಟ್ ಹತ್ರ ಕೇಳ್ತೀನಿ. ಅಲ್ಲ ಸಾಧ್ಯವಾದ್ರೆ ನಾನೇ ಹೇಳ್ತೀನಿ ಅಂತ. ನನ್ನ ಹತ್ರ ಈ ಪ್ರಶ್ನೆಗಳು ತುಂಬ ಬರ್ತಾ ಇತ್ತು. ಆಮೇಲೆ ನನಗೂ ಕಾಡದಂಥ ಕೆಲವು ಪ್ರಶ್ನೆ, ನನ್ನದು ಎಕ್ಸ್ಪೀರಿಯನ್ಸ್ ಇರೋವಂಥ ಒಂದು ಪ್ರಶ್ನೆ ಇದು. ಅದನ್ನೇ ಅದು ಕೇಳೋಣ ಅಂತ ಸರ್. ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ವಿಡಿಯೋಗಳು ನೋಡ್ತಾ ಇದೀವಿ ಸರ್ ಇತ್ತೀಚೆಗೆ ನಾವು. ಮ್ಯಾನಿಫೆಸ್ಟೇಷನ್ ಇವಾಗಲೂ ಹಿಂಗೆ ಮಾತಾಡಿ ಹಂಗೆ ಮಾತಾಡಿ, ನೀವು ಅನ್ಕೊಂತಾ ಇರೋದನ್ನ ಆಮೇಲೆ ಭಗವಂತನಲ್ಲ, ಅವ್ರು ಏನೋ ಒಂದು ಎನರ್ಜಿನ ಆ ಥರ ಏನೋ ಅಂತಾರೆ, ಯೂನಿವರ್ಸ್ ಅದು ಕೇಳಿಸ್ಕೊತಾ ಇರುತ್ತೆ. ನೀವು ಹೆಂಗೆ ಕೇಳಿದ್ರೆ ಹಂಗೆ ಕೊಟ್ಬಿಡುತ್ತೆ ಅಂತ. ಏನು ಸರ್ ಅದು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಸರ್? ಫಸ್ಟ್ ಅದನ್ನ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ಮ್ಯಾನಿಫೆಸ್ಟೇಷನ್ ಅನ್ನೋಂಥದ್ದು ಅದು ಸೈನ್ಸು ಹೌದು. ಅಂದರೆ ಇತ್ತೀಚೆಗೆ ಸ್ವಲ್ಪ ಟ್ರೆಂಡಲ್ಲಿದೆ ಅಷ್ಟೇ. ಅದು ಮ್ಯಾನಿಫೆಸ್ಟೇಷನ್ ಅನ್ನೋಂಥ ವರ್ಡು ಲಾಸ್ಟ್ ಒಂದು 4-5 years ಇಂದ ಸ್ವಲ್ಪ ಜಾಸ್ತಿ ಜನ ಟ್ರೆಂಡ್ ಅದು. ಆದರೆ ಮ್ಯಾನಿಫೆಸ್ಟೇಷನ್ ಅನ್ನುವಂಥ ಮೇಜರ್ ಮೀನಿಂಗ್ ಏನಂದರೆ, ನಾನು ಏನನ್ನ ಯೋಚನೆ ಮಾಡ್ತೀನಿ ಅದೇ ಪ್ರತಿಫಲವಾಗಿ ಅನುಭವಿಸ್ತೀನಿ ಅಂತ ಅಷ್ಟೇ. ಯಥಾ ಸೊ ಯೋಚನೆ ನಮ್ದು ಏನು ಬರುತ್ತೆ ಅದೇ ತಥಾ ರೀತಿನಲ್ಲಿ ಅದೇ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ, ಅದು ಅದೇ ನಡೀತಾ ಇರುತ್ತೆ. ಸೊ ಇದೇನ ಕಾಸ್ಮಾಸ್, ಯೂನಿವರ್ಸ್ ನಮಗಿಂತ ಮೀರಿದೊಂದು ಹೈಯರ್ ಸುಪ್ರೀಂ ಎನರ್ಜಿ ಇದೆ, ಒಂದು ಶಕ್ತಿ ಇದೆ. ಓಕೆ, ನೀವು ಯಾವಾಗ ಅದರ ಆಕ್ಸೆಸಿಬಿಲಿಟಿನಲ್ಲಿ ಇರ್ತೀರಿ ಅಥವಾ ಯಾವಾಗ ನೀವು ಪದೇ ಏನನ್ನು ಉಚ್ಚಾರ ಮಾಡ್ತಾ ಇರ್ತೀರಿ, ಅದು ಅದೇ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ ಲೈಫಲ್ಲಿ. ಅಂದ್ರೆ ಅದೇ ನಡೀತಾ ಹೋಗುತ್ತೆ. ನೀವೇನು ಇಲ್ಲಿ ಅಂದ್ಕೊಳ್ತೀರಿ ನಿಜ ಜೀವನದಲ್ಲಿ ನಡೆಯುವಂಥದ್ದು ಅದೇನೆ. ಸೊ ಅದನ್ನ ಸಿಂಪಲ್ ವರ್ಡ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಸೊ ಇನ್ಫ್ಯಾಕ್ಟ್ ನಿಮ್ದು ಕ್ವಶನ್ಸ್ಗಳೇನಾದ್ರೂ ಅದರ ರಿಲೇಟೆಡ್ ಇತ್ತು ಸರ್? ಅದಕ್ಕೆ ನಮ್ಮ ಆನ್ಸರ್ ಕ್ವಶನ್ ಬ್ಯಾಂಕ್ಗಳಲ್ಲಿ ಬಂದಂಥದ್ದು ಅದನ್ನ ನಾನು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಬಹಳ ಜನ ಮ್ಯಾನಿಫೆಸ್ಟ್ ಮಾಡ್ತಾರೆ, ಬಟ್ ಅವ್ರಿಗೆ ರಿಸಲ್ಟ್ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದು ಯಾಕೆ ಫೇಲ್ ಆಗುತ್ತೆ ಸರ್? ಸಿ, ಮ್ಯಾನಿಫೆಸ್ಟೇಷನ್ ಫೇಲ್ ಆಗೋದು ಯೂನಿವರ್ಸ್ ವೀಕ್ ಅಂತ ಹೇಳ್ಬಿಟ್ಟಲ್ಲ. ಮ್ಯಾನಿಫೆಸ್ಟೇಷನ್ ಫೇಲ್ ಆಗೋದು ಅವರ ಬ್ಲೂ ಪ್ರಿಂಟು ತುಂಬ ವೀಕ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಫೇಲ್ ಆಗೋಗುತ್ತೆ. ಅಂದ್ರೆ ಪ್ರತಿ ಸಲನೂ ಅವರು ಅವರ ಡ್ರೀಮನ್ನ ಎಡಿಟ್ ಮಾಡ್ತಾ ಹೋಗ್ತಿರ್ತಾರೆ. ದಟ್ ಈಸ್ ವೇರ್ ಹ್ಯೂಮನ್ ಮೇಕ್ ಅ ಮಿಸ್ಟೇಕ್. ಎಡಿಟ್ ಅಂತ ಹೇಳಿದ್ರೆ ಏನು ನೋಡಿ, ಇವಾಗ ಒಂದು ರ್ಯಾಂಡಮ್ ಸಿಗ್ನಲ್ ಏನಾದ್ರೂ ಯೂನಿವರ್ಸ್ಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದು ಅದ್ಭುತವಾದ ಮಿರಾಕಲ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ ಲಾಸ್ಟ್ ಟೈಮ್ ಒಬ್ರು 1-to-1 ಒಬ್ರು ಕ್ಲೈಂಟ್ ಕೂತಿದ್ರು. ಸೊ ಈ ವಾಸ್ ಎಕ್ಸ್ಪ್ಲೈನಿಂಗ್, ಅಂದ್ರೆ ಅವ್ರ ಲೈಫಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತೇಳಿ. ಅದನ್ನ ಒಂದು ಕೋಟ್ ಮಾಡ್ತೀನಿ ನಾನು.
ಅವರು ಏನಂದರೆ ಒಂದು ಲೋನ್ ಅಪ್ಲೈ ಮಾಡ್ತಾರೆ, ಅದಾದಮೇಲೆ ಒಂದು ಮನೆ ಕಟ್ಟಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ, ಒಬ್ಬ ಆರ್ಕಿಟೆಕ್ಟ್ನ ಕರೆಸ್ತಾರೆ. ಸೊ ಎಲ್ಲ ಡಿಸೈನಿಂಗ್ ಎಲ್ಲ ನಡೆಯುತ್ತೆ. 30-40ನಲ್ಲಿ ಮನೆ ಕಟ್ಟಬೇಕಾಗಿತ್ತು ಅವರು. ಅದಾದ್ಮೇಲಿಂದ ಮನೆ ಕಟ್ಟೋದಕ್ಕೂ ಸ್ಟಾರ್ಟ್ ಆಗುತ್ತೆ, ಅಡಿಪಾಯ ಎಲ್ಲ ಹಾಕಿರ್ತಾರೆ. ಸ್ವಲ್ಪ ಸಮಯ ಆಗುತ್ತೆ, ಆಮೇಲೆ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಬರುತ್ತೆ, ಏನ್ಷಿಯಂಟ್ ಲುಕ್ ಇದ್ರೆ ಮನೆ ಹೇಗಿರುತ್ತೆ ಅಂತ. ಇವ್ರಿಗೆ ಒಳಗಡೆಯಿಂದ ಇನ್ಸ್ಪಿರೇಷನ್ ಅದು, ನನ್ನ ಮನೆನೂ ಏನ್ಷಿಯಂಟ್ ಲುಕ್ ಇರ್ಬೇಕಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಆರ್ಕಿಟೆಕ್ಟ್ನ ಕರೀತಾರೆ. ಅದಾದ್ಮೇಲಿಂದ ಆರ್ಕಿಟೆಕ್ಟ್ ಕೇಳ್ತಾರೆ, ಮನೆನ ಏನ್ಷಿಯಂಟ್ ಲುಕ್ ಮಾಡಪ್ಪ ನೀನು ಅಂತ. ಮತ್ತೆಲ್ಲ ಡಿಸೈನಿಂಗು ಪ್ರಾಸೆಸ್ ಎಲ್ಲ ಇನ್ನೊಂದ್ಸಲ ಆಗುತ್ತೆ. ಏನ್ಷಿಯಂಟ್ ಲುಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬರುತ್ತೆ. ಅದಾಗಿದ್ದು ಒಂದು 2 months ಅಷ್ಟೊತ್ತಿಗೆನೆ ಮತ್ತೆ ಅವ್ರು ಎಲ್ಲೋ ಒಂದು ಕಡೆ ಈ ಮಂಗಳೂರು ಸೈಡು ಇಂಟರ್ಲಾಕಿಂಗ್ ಬ್ರಿಕ್ಸ್ಗಳು ಬರುತ್ತೆ. ಸೊ ಅದು ಒಳಗಡೆ ಕೂಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಬಿಟ್ಟಿರ್ತಾರೆ. ಇವರು ನಾರ್ತ್ ಕರ್ನಾಟಕದವರು, ಅಯ್ಯೋ ನಮ್ಮ ಮನೆ ಮೊದಲೇ ಹೀಟಪ್ಪ, ಸೊ ಇನ್ನೇನಾದ್ರೂ ಒಳಗಡೆ ಕೂಲ್ ಇಲ್ಲ ಅಂತ ಹೇಳಿದ್ರೆ ಹೇಗೆ, ಒಂದು ಕೆಲಸ ಮಾಡಿ, ಇವೆಲ್ಲ ನಾರ್ಮಲ್ ಬ್ರಿಕ್ ಬೇಡ, ಸೊ ಆ ಬ್ರಿಕ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಇವ್ರು ಏನು ಮಾಡಿದ್ರು, ಪದೇ 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 ಅದನ್ನು ಚೇಂಜ್ ಮಾಡ್ತಾ ಬಂದರು. ನಾವು ಯು ಟೆಲ್ ಮಿ, ಈ ಪ್ರಕಾರ ಅವ್ರೇನಾದ್ರು ಚೇಂಜ್ ಮಾಡ್ತಾ ಬಂದರೆ ಅವ್ರ ರಿಸಲ್ಟ್ಸ್ ಯಾವ ಥರ ಬರ್ಬೋದು? ಆಬ್ವಿಯಸ್ಲಿ ಮೆಸ್ ಆಗಿರುತ್ತೆ, ಅನ್ಕ್ಲಿಯರ್ ಆಗಿರುತ್ತೆ, ಅವ್ರು ಅನ್ಕೊಂಡಿರೋ ಪ್ರಕಾರ ಬರೋದೇ ಇಲ್ಲ. ಸೇಮ್ ಥಿಂಗ್ ಮ್ಯಾನಿಫೆಸ್ಟೇಷನಲ್ಲೂ ಅದೇ ಥರ ಆಗುತ್ತೆ. ಇವರನ್ನ ನಾವು ಚಿತ್ತಭ್ರಮಕ ಅಂತ ಕರಿತೀವಿ. ಅಂದರೆ ಒಂದು ಗೋಲ್ ಇರುತ್ತೆ ಅವ್ರಿಗೆ, ನಾ ಇದನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಆದರೆ ಒಂದು ತಿಂಗಳಲ್ಲಿ ಅದನ್ನು 7 ಸಲ ಎಡಿಟ್ ಮಾಡ್ತಾರೆ. ಅಂದರೆ ಈಗ ಅವರು ಒಂದು ವಿಷನ್ ಇಟ್ಕೊಂಡಿರ್ತಾರೆ, ನಾನೀಗ ಈ ಒಂದು ಕೆಲಸ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು, ಯಾವುದೋ ಒಂದು ವಿಷಯನ ಮ್ಯಾನಿಫೆಸ್ಟ್ ಮಾಡ್ಬೇಕು ನನ್ನ ಲೈಫಲ್ಲಿ ಅಂತ ಅನ್ಕೊಂಡಿರ್ತಾರೆ. ಆದರೆ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಇದು ಸರಿ ಇಲ್ಲ ನನಗೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇನ್ನೊಂದೇನೋ ಬೇರೆ ವಿಷಯ ಮಾಡಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಅದು ಸರಿ ಇಲ್ಲ, ಇದು ಬೇಡ, ನನಗೆ ಈ ಗೋಲ್ ಅಲ್ಲ ನಂದು, ಬೇರೆನೋ ಅಂತ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಸ್ಟೂಡೆಂಟ್ಸ್ ಲೈಫಲ್ಲಿ ಆಗ್ತಾ ಇರುತ್ತೆ, ನಾವೆಲ್ಲ ವಿ ಆಲ್ ಗಾನ್ ಥ್ರೂ ವಿತ್ ದಟ್. ಅವ್ರಿಗೆ ಏನಂದರೆ ಸಾಯಂಕಾಲ ಆಗ್ತಿದ್ದ ಹಾಗೇನೆ ಅವ್ರಿಗೆ ಯೋಚನೆ ಬರುತ್ತೆ, ನಾಳೆ ಬೆಳಿಗ್ಗೆಯಿಂದ ನಾನು ಡಾಕ್ಟರ್ ಆಗಬೇಕು, ಅದಕ್ಕೆ ಪ್ರಿಪ್ರೇಷನ್ ಆಗಬೇಕಂತ. ನಾಳೆ ಬೆಳಿಗ್ಗೆ ಎದ್ದೇಳ್ತಾರೆ, ಅದಾದ್ಮೇಲೆ ಎಂಜಿನಿಯರಿಂಗ್ ಆಗಬೇಕು, ಎಂಜಿನಿಯರಿಂಗ್ಗೆ ಒಳ್ಳೆ ಟ್ರೆಂಡ್ ಇದೆ ಅಂತ ಹೇಳಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಆಮೇಲೆ ಅನ್ಸುತ್ತೆ ಎಂಜಿನಿಯರಿಂಗ್ ಬೇಡ, ಗೌರ್ಮೆಂಟ್ ಜಾಬ್ ಬೆಟರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅನ್ಸುತ್ತೆ ಇವೆಲ್ಲ ಬೇಡ, ಬಿಸ್ನೆಸ್ ಮಾಡೋದು ಬೆಟರು, ಹಾಗಾಗಿ ಬಿಸ್ನೆಸ್ಗೆ ಎಂಟರ್ ಆಗೋಣ. ಸಿ ಪದೇ 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 ಅವರು ಚೇಂಜ್ ಮಾಡ್ತಾನೆ ಇದ್ರೆ, ಡು ಯು ಥಿಂಕ್ ಅವ್ರು ಒಂದು ಸ್ಟ್ರೀಮ್ ಲೈನಲ್ಲಿ ಹೋಗೋದಕ್ಕಾಗತ್ತೆ ಅಂತ? ಚಾನ್ಸ್ ಇಲ್ಲ, ಆಗೋದೇ ಇಲ್ಲ ಅಲ್ವಾ? ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಇನ್ ಮ್ಯಾನಿಫೆಸ್ಟೇಷನ್ ಆಸ್ ವೆಲ್. ಅಂದರೆ ಯೂನಿವರ್ಸನ್ನ ಇವರು ಕೇಳ್ತಾನೆ ಇರ್ತಾರೆ, ಏನಂತ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇರ್ತಾರೆ. ಆದರೆ ಯೂನಿವರ್ಸ್ಗೂ ಕನ್ಫ್ಯೂಷನ್, ಆ್ಯಕ್ಚುಲಿ ಅವ್ನಿಗೆ ಏನು ಬೇಕು, ಡೈಲಿ ಬಂದ್ಬಿಟ್ಟು ಒಂದೊಂದೊಂದೊಂದು ವಿಷಯಗಳನ್ನ ಕೇಳ್ತಿರ್ತಾನೆ. ಸೊ ನಾ ಹೇಳುವಂಥದ್ದು, ದ ಯೂನಿವರ್ಸ್ ಈಸ್ ನಾಟ್ ಕನ್ಫ್ಯೂಸ್ಡ್, ಯೂನಿವರ್ಸ್ ಈಸ್ ವೇಟಿಂಗ್ ಫಾರ್ ಯು ಟು ಸ್ಟಾಪ್ ಯುವರ್ ಕನ್ಫ್ಯೂಷನ್ ಅಂತ. ಮೊದಲು ನಮ್ಗೆ ಏನು ಬೇಕು ಅಂತ ಕ್ಲಿಯರ್ ಆಗದೇನೆ ಏನೇನೋ ನಾವು ಕೇಳ್ತಾ ಇದ್ರೆ ಅದು ವರ್ಕ್ ಆಗ್ಲಿಕ್ಕಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಏನಂದ್ರೆ, ನಿಮ್ಮ ಗೋಲ್ ಏನಿರುತ್ತೆ ಅಥವಾ ನೀವು ಏನನ್ನ ಇಚ್ಛೆ ಪಡ್ತಾ ಇದ್ದೀರಿ ನಿಮ್ಮ ಲೈಫಲ್ಲಿ ಅಂದರೆ ಅದು ಮ್ಯಾನಿಫೆಸ್ಟ್ ಆಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀರಿ, ಮೊದಲು ಅದನ್ನು ಫಿಕ್ಸ್ ಆಗಿ ಅಂತ ನಾನು ಹೇಳೋದು. ಪದೇ 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 ಎಡಿಟ್ ಮಾಡ್ತಾ ಇದ್ರೆ 100% ಆಗೋದೇ ಇಲ್ಲ ಸರ್. ಅದು 100% ಆಗಲ್ಲ. ಹ್ಯಾಕ್ ಸಾಧ್ಯ ಆಗುತ್ತೆ? ಯಾಕಂದರೆ ನಾನು ಒಂದಕ್ಕೆ ಫರ್ಮ್ ಆಗಿ ಸ್ಟಿಕ್ ಆಗಬೇಕು. ದಿಸ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಸೊ ಅದಕ್ಕೆ ಸ್ಟಿಕ್ ಆದರೆ ಯೂನಿವರ್ಸ್ಗೂ ಒಂದು ಐಡಿಯಾ ಬರುತ್ತೆ. ಈಗ ನಿಮಗೇನೆ ಒಂದು ಎಕ್ಸಾಂಪಲ್ ನಾನಿವಾಗ ಹೇಳ್ತೀನಿ, ಸರ್ ನಮ್ಮ ಮೈಸೂರಿಗೆ ಬನ್ನಿ, ಆ್ಯಂಡ್ ನಮ್ಮ ಮೈಸೂರಲ್ಲಿ ಇವಾಗೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಈವೆಂಟ್ಸ್ಗಳೆಲ್ಲ ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಮೈಸೂರು ಹೊರಡಕ್ಕೆ ರೆಡಿಯಾಗಿರ್ತೀರಿ. ಅದಾದಮೇಲೆ ನಾನು ಹೇಳ್ತೀನಿ, ಇಲ್ಲ ಸರ್ ಮಂಗಳೂರು ದಸರಾ ಚೆನ್ನಾಗಿರುತ್ತೆ, ಅಲ್ಲಿಗೆ ಬನ್ನಿ ಅಂತ. ಸೊ ದೆನ್ ಯು ಆರ್ ಆಲ್ಸೋ ಕನ್ಫ್ಯೂಸ್ಡ್, ಬಿಕಾಸ್ ನಾನು ಯಾವಾಗ ಕ್ಲಿಯರ್ ಆಗಿಲ್ಲ ಅವಾಗ. ಸೇಮ್ ಥಿಂಗ್ ಯೂನಿವರ್ಸ್ ಕ್ವಶನ್ ಏನೇ ನಾನು ಹೇಳೋದು, ಮ್ಯಾನಿಫೆಸ್ಟೇಷನ್ಸ್ಗಳು ಫೇಲ್ ಆಗೋದು, ಎಸ್ಪೆಷಲಿ ವೆಲ್ತ್ ಮ್ಯಾನಿಫೆಸ್ಟೇಷನ್ನು. ಮನುಷ್ಯ ಯಾವಾಗ ಏನನ್ನ ಕೇಳಬೇಕು ಅಂತಾನೆ ಗೊತ್ತಿರಲ್ವಲ್ಲ, ದಟ್ ಈಸ್ ವೆರಿ ಫೇಲ್ಸ್. ಓಕೆ, ಅಂದರೆ ಪ್ರಪ್ರಥಮವಾಗಿ ಮೊದಲು ಅವನಿಗೆ ಗೊತ್ತಿರಬೇಕು ನನಗೇನು ಬೇಕಪ್ಪ ಲೈಫಲ್ಲಿ. ಅವ್ನಿಗೆ ಯಾವಾಗ ನನಗೇನು ಬೇಕು ಅಂತ ಕ್ಲಿಯರ್ ಆಗುತ್ತೆ, ಅದಾದ್ಮೇಲಿಂದ ಏನೇ ಮ್ಯಾನಿಫೆಸ್ಟ್ ಮಾಡಿ ಅದು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಇದೆಯಾ? ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೋಬೇಕು ಹಂಗಾರೆ? ಓಕೆ, ಎಡಿಟ್ ಮಾಡಬಾರ್ದು ಅಂತ ನೀವು ಹೇಳುವ ಪ್ರಕ್ರಿಯೆಯಲ್ಲಿ ಏನು ಎಡಿಟ್ ಮಾಡಬಾರ್ದು, ಹೆಂಗೆ ಎಡಿಟ್ ಮಾಡಬಾರ್ದು, ಅದನ್ನ ಈಗ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ನಾನು ಅಂದರೆ ವಾಟ್ ಈಸ್ ದ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಏನಾರು ಇದೆಯಾ ಸರ್? ಸಿ, ಫಸ್ಟ್ ಥಿಂಗ್ ನಾನು ನಿಮ್ಗೆ ಹೇಳಿದಾಗೆ, ಒಂದು ನಿಮ್ಗೆ ಏನು ಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಓಕೆ, ಡಿಸೈಡ್ ಮಾಡಿದೆ. ಇವಾಗ ಅದಾದ್ಮೇಲೆ ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಡಿ ಅಂತ ನಾನು ಹೇಳೋದು. ಓಕೆ, ಈಗ ನೀವು ಒಂದು ಡಿಶ್ ಅಂತ ತಗೊಂಡ್ರೆ, ನಾನೀಗ 30-40 ಮನೆ ಕಟ್ಟಬೇಕು ಅಥವಾ 40-60 ಮನೆ ಕಟ್ಟಬೇಕು ಅಂತ ಡಿಶ್ ಅಂತ ತಗೊಂಡ್ರೆ, ಸ್ಟಿಕ್ ಟು ದ್ಯಾಟ್. ನೀವು ಅದಾದ್ಮೇಲಿಂದ ಇಲ್ಲ ನನಗೆ 30-40 ಬೇಡಪ್ಪ, ನಾನು ಆ್ಯಕ್ಚುಲಿ 100 ಕಟ್ಟಬೇಕು, ಸೊ 1 ಎಕರಲ್ಲಿ ಕಟ್ಟಬೇಕು. ಸೊ ಅದನ್ನು ನೀವು ಪದೇ ಪದೇ ಚೇಂಜ್ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಮ ಮೈಂಡೇ ಕನ್ಫ್ಯೂಷನ್ ಆಗೋಗುತ್ತೆ. ಓಕೆ, ಆಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅದು. ಇಲ್ಲ, ನಾನು ಹೇಳ್ತಾ ಇರೋದು ಏನಂದ್ರೆ ಸರ್, ಓಕೆ ಡಿಸಿಷನ್ ಮೇಕಿಂಗ್ ಸ್ಟಿಕ್ ಆಗ್ತೀನಿ. ಈಗ ನಾನು ಅದನ್ನ ಡೈಲಿ ಜಪ ಮಾಡಬೇಕಾ ಅಥವಾ ಅದು ಆಗಿಸ್ಕೊಳ್ಳೋಕ್ಕೆ ನಾನು ಏನು ಸ್ಟೆಪ್ ಮಾಡಬೇಕೇನು ಅದನ್ನ ಕೇಳ್ತಾರೆ. ನಂಬರ್ 1, ಇದು ಫಸ್ಟ್ ಕ್ಲಿಯರ್ ವಿತ್ ಯುವರ್ ವಿಷನ್, ವಾಟ್ ಯು ವಾಂಟ್.
ನಂಬರ್ 2, ಹ್ಮ್ ಇದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ಗಳಿದೆ, ಅಫರ್ಮೇಷನ್ ಮತ್ತೆ ಗೋಲ್ ರೈಟಿಂಗ್, ಹ್ಮ್ ಆಮೇಲಿಂದ ವಾಟರ್ ಟೆಕ್ನಿಕ್ ತುಂಬಾ ಇವೆ. ಬಟ್ Okay. ನಾನು ನಿಮಗೆ ಸ್ವಲ್ಪ ಸೈಂಟಿಫಿಕ್ ಆಗಿ ಹೇಳ್ತೀನಿ ಹಾ, ಏನು ವರ್ಕ್ ಆಗುತ್ತೆ ಹಾ, ಅಂತ ಹಾ. ಹೇಳ್ಬಿಟ್ಟು. ಸಿ, ಮೊದಲು ನೀವು ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಒಂದು ಹೇಳ್ಬಿಡ್ತೀನಿ ಇದಕ್ಕೆ ಹೇಳೋಕ್ಕಿಂತ ಮುಂಚೆ. ಹ್ಮ್ ಒಂದ್ಸಲ ನೀವು ಡಿಸೈಡ್ ಆದ ನಂತರ ಹ್ಮ್ ಅದನ್ನ ಸೀಕ್ರೆಸಿ ಮೇಂಟೈನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್, ಒಂದು ಪಾಯಿಂಟ್ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಅದರ ಸೀಕ್ರೆಸಿ ಮೇಂಟೈನ್ ನೋಟ್ ಮಾಡೋದು. ನೋಟ್ ನೀವೆಲ್ಲ ನೋಟ್ ಮಾಡಿ. ಇದನ್ನ ಬೇಕಾದ್ರೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಎಲ್ಲ ಹೋಗೋಣ, ಹೇಳಿ ಅದನ್ನ ಹೇಳಿ sir, ಹೇಳ್ತೀನಿ. ಖಂಡಿತ. ಸ್ಟೆಪ್ಸ್ಗಳು ಹೇಳ್ಬಿಡ್ತೀನಿ. ಸ್ಟೆಪ್ಸ್ ಹೇಳಿ ನನಗೆ. ಹಾ. ಸೊ ಸೀಕ್ರೆಸಿ ಮೇಂಟೆನೆನ್ಸ್. ಹ್ಮ್ ಮೂರನೇದು, ಹ್ಮ್ ನೀವು ಅದ್ರ ಮೋಡಲ್ಲಿ ಇರಬೇಕು, ಅದ್ರ ಝೋನಲ್ಲಿ ಇರಬೇಕು. ಈಗ ಹೆಂಗಂತ ಹೇಳಿದ್ರೆ, ನಾನೊಂದ್ಸಲ ಈಗ ಒಂದು ಇಚ್ಛೆ ಪಟ್ಟೆ, ನಾನೀಗ ಎಕ್ಸಾಂಪಲ್ ಒಂದು ಕಾರ್ ತಗೊಳ್ಬೇಕು ಅಂತ ಇಚ್ಛೆ Yes. ಪಟ್ಟೆ, ಅಥವಾ ನಾನೊಂದು ವೆಲ್ತ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಚ್ಛೆ ಪಟ್ಟೆ. ಹ್ಮ್ ಯು ಸ್ಟಿಕ್ ಟು ದ್ಯಾಟ್ ಆ್ಯಂಡ್ ಲೀವ್ ಇಟ್. ಹ್ಮ್ ಆದರೆ ಅದನ್ನ ಸ್ವಲ್ಪ ಸಮಯ ಅದ್ರ ಝೋನಲ್ಲಿ ಇರಬೇಕು ಅಂತ ಹೇಳ್ತೀವಿ, ಅಂದರೆ ಅದೇ ಮೋಡಲ್ಲಿ ಇರಬೇಕು ಅಂತ. ಹ್ಮ್ ಅಂದರೆ ನಿಮಗೆ ಗೋಲ್ ಅಫರ್ಮೇಷನ್ ಬರೆಯೋದು ಅಂತ ಹೇಳಿದ್ನಲ್ಲ, ಹ್ಮ್ ಆ ಥರ ಬೇಕಾದರೂ ಮಾಡ್ಬೋದು, ಅಥವಾ ಪದೇ ಪದೇ ಅದನ್ನ ನೆನೆಸ್ಕೊಳ್ಬೋದು, ಅಂದರೆ ವಿಜುವಲೈಸೇಷನ್ ಅಂತ ಕರೀತಾರೆ. ಹ್ಮ್ ಓಕೆ, ಅಂದರೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂತ ಹೇಳಿ ಆ ರೀತಿ ಮಾಡ್ಬೋದು. ಸೊ ಅಥವಾ ಯಾವುದೇ ರೀತಿಯ ಝೋನಲ್ಲಿ ಇರುವಂಥ ಪ್ರಯತ್ನಗಳಿರಬೇಕು. ಓಕೆ. ಅದಾದ್ಮೇಲೆ ಫೈನಲ್ ಏನಂತ ಹೇಳಿದ್ರೆ, ಯು ಶುಡ್ ಲೀವ್ ಇಟ್ ಟು ಯೂನಿವರ್ಸ್. ಕೃಷ್ಣ ಅರ್ಪಣ ಮಸ್ತು ಅಂತ ಯಾಕಂತೀವಿ? ನಾ ಎಲ್ಲ ಮಾಡಿದ್ದೀನಿ ದೇವ್ರೆ, ಮಿಕ್ಕಿರೋದೆಲ್ಲ ನಿನ್ನ ಇಚ್ಛೆ ಅಂತ ಹೇಳ್ಬಿಟ್ಟು ಡೌಟ್ ಇಟ್ಕೊಳ್ಬಾರ್ದು ಆ ವಿಷಯದಲ್ಲಿ. ಸೊ ಅದನ್ನು ಹಾಗೆ ಬಿಟ್ಬಿಡೋದು ತುಂಬ ಇಂಪಾರ್ಟೆಂಟು ಆ್ಯಂಡ್ ತುಂಬ ವೆಲ್. ಅದು ಡೌಟ್ ಇಲ್ಲದೆ ಮಾಡಿಬಿಟ್ರೆ 100% ಅದಾಗುತ್ತೆ. ಸೊ ಅದಕ್ಕೆ ಸದ್ಗುರು ಅವರು, ಈಶಾ ಫೌಂಡೇಶನ್ ಸದ್ಗುರು ಅವರು ಇದು ಮಾತು ಹೇಳ್ತಾರೆ, ಒಬ್ಬ ಶಿವನ ಹತ್ರ ಪ್ರೇ ಮಾಡಿದ್ರೆ, ದೇವ್ರೆ ನನಗೊಂದು ಮನೆ ಕೊಡಪ್ಪ ಅಂತ ಅವ್ನು ಪ್ರೇ ಮಾಡ್ತಾನೆ. ಅವನು ಮನೆಗೆ ಬಂದಮೇಲೆ ಡೌಟೇ ಇಲ್ಲ ಅವನಿಗೆ. ಯಾಕೆ ಹೇಳಿ? ಅವನಿಗೆ ಗೊತ್ತಿದೆ ಶಿವ ಕೊಡ್ತಾನೆ ಅಂತ ಹೇಳಿ. ಆದರೆ ಒಬ್ಬ ಪದೇ ಪದೇ ಹೋಗ್ಬಿಟ್ಟು ನನಗೆ ಬರುತ್ತಾ ಇಲ್ವಾ, ಆಗುತ್ತಾ ಇಲ್ವಾ, ನಿಜವಾಗ್ಲೂ ಯೂನಿವರ್ಸ್ ಇದೆಯಾ ಇಲ್ವಾ, ಈ ಥರ ಯೋಚನೆಗಳನ್ನ ಮಾಡ್ಕೊಂಡು ನಿಂತ್ಕೊಂಡ್ರೆ 100% ಅವನು ಬರೋದೇ ಇಲ್ಲ. ಯಾಕೆ ಹೇಳಿ? ಬಿಕಾಸ್ ಅವನು ಪದೇ ಪದೇ ಆ ವಿಷಯದಲ್ಲಿ ಡೌಟ್ ಬೀಳ್ತಾ ಇದ್ದಾನೆ. ಸೊ ಹಾಗಾಗಿ ಡೌಟ್ ಅನ್ನುವಂಥದ್ದು ಇಟ್ಕೊಳ್ಳೇಬಾರ್ದು. ಆ್ಯಂಡ್ 100% ಯು ಶುಡ್ ಸರೆಂಡರ್ ಟು ಯೂನಿವರ್ಸ್. ಓಕೆ 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 ಸರ್, ಇನ್ನೊಂದು ಕ್ವಶನ್ ಇದೆ. ಗೋ ಫಾರ್ ದಟ್ ಹಂಗಾರೆ. ಹಾಂ, ಬಹಳ ಜನ ತಮ್ಮ ಡ್ರೀಮ್ಸ್ ಗೋಲ್ಸ್ ಎಲ್ರಿಗೂ ಹೇಳ್ತಾರೆ. ನೋಡಿ ನೀವು ಹೇಳಿದ್ರಲ್ಲ, ಈಗ ಅದಕ್ಕೆ ಬಂತು. ಫ್ರೆಂಡ್ಸ್, ರಿಲೇಟಿವ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ. ಬಟ್ ಕೆಲವರು ಅದನ್ನ ತಮ್ಮೊಳಗೆ ಸೈಲೆಂಟಾಗಿ ಇಟ್ಕೊಳ್ತಾರೆ. ಮ್ಯಾನಿಫೆಸ್ಟೇಷನ್ಗೆ ಯಾವ ಅಪ್ರೋಚ್ ಕರೆಕ್ಟ್ ಅಂತ ನಿಮ್ಗೆ ಅನಿಸುತ್ತೆ? ಆ್ಯಂಡ್ ಜೊತೆಗೆ ಈ ಡಿವೈನ್ ಟೈಮಿಂಗ್ ಅನ್ನೋದು ಮ್ಯಾನಿಫೆಸ್ಟೇಷನಲ್ಲಿ ಎಷ್ಟು ಮ್ಯಾಟ್ರ್ ಆಗುತ್ತೆ? ಕರೆಕ್ಟ್, ಇದು ನನಗೂ ಇದ್ದಿದ್ದು ಪ್ರಶ್ನೆ ಸರ್. ಇದಕ್ಕೇನಾದ್ರು ಟೈಮ್ ಇದೆಯಾ ಏನು ಅಂದ್ಬಿಟ್ಟು? ಟೈಮಿಂಗ್ ಡಿವೈನ್ ಟೈಮಿಂಗ್ ಅಂತ. ಓಕೆ, ಅಂದರೆ ಕ್ವಶನ್ ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದ ಪ್ರಕಾರ ಏನಂದರೆ, ಓಕೆ, ಅಂದರೆ ನಾನು ಇವಾಗಲೇ ಹೇಳಿ ಸೀಕ್ರೆಸಿ ಮೇಂಟೆನೆನ್ಸ್ ಅದರ ರಿಲೇಟೆಡ್ ಅಂತ ಅನ್ಕೋತೀನಿ ನಾನು. ಸಿ, ಕೆಲವೊಂದ್ಸಲ ದೇವ್ರಿಗೆ ನೀವು ಎಷ್ಟೇ ಕ್ಲೋಸ್ ಆಗಿದ್ರು ದೇವರು ಅವನ ಪ್ಲಾನ್ ಅನ್ನ ನಿಮ್ಗೂ ಬಿಟ್ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಸೈಲೆನ್ಸ್ ಇದೆಯಲ್ಲ, ಅದು ಒಂದು ಸ್ಟ್ರಾಟಜಿ ಆಗಿರುತ್ತೆ. ಸಿ, ಇದನ್ನ ಹೇಳ್ಬೇಕಂದ್ರೆ ಮಹಾಭಾರತದ ಇದು ತುಂಬಾ ಜನಗಳಿಗೂ ಗೊತ್ತಿರುತ್ತೆ, ಅಂಡ್ ಐ ಆಮ್ ಶೋರ್ ನಿಮಗೂ ಗೊತ್ತಿರುತ್ತೆ. ಇದೊಂದು ಬ್ಯೂಟಿಫುಲ್ ಇನ್ಸಿಡೆಂಟ್, ನನಗೂ ತುಂಬಾ ಮನಸ್ಸಿಗೆ ಹತ್ತಿರವಾದಂಥ ಒಂದು ಇನ್ಸಿಡೆಂಟು. ಯುದ್ಧದ 13ನೇ ದಿನ ಇರುತ್ತೆ ಅವತ್ತು. ಅರ್ಜುನನ ಮಗ ಅಭಿಮನ್ಯು ಇನ್ನೂ ಬಹಳ ಚಿಕ್ಕ ಹುಡುಗ. ಸೊ ಅವನು ಯುದ್ಧ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ತುಂಬಾ ಕ್ರೂಯಲ್ ಆಗಿ, ಕ್ರಿಕೆಟ್ ಆಗಿ ಅವನನ್ನ ಚಕ್ರವ್ಯೂಹದೊಳಗಡೆ ಕೊಂದು ಬಿಡ್ತಾರೆ. ಅಭಿಮನ್ಯುನ 13ನೇ ದಿನ ಅವತ್ತು ಅದನ್ನ ಅವನ್ನ ಸಾಯಿಸ್ಬಿಡ್ತಾರೆ. ಅವನನ್ನ ಯಾರೆಲ್ಲ ಉಳ್ಸಕ್ ಬರ್ತಾರಲ್ಲ ಅವ್ರನ್ನೆಲ್ಲ ತಡೆದು ನಿಲ್ಸಿದ್ ಯಾರು ಗೊತ್ತಾ? ಕೃಷ್ಣ. ಜಯದ್ರಥ. ಹಾ, ಅಂದ್ರೆ ಅಭಿಮನ್ಯುನ ಕೊಲ್ಲಕ್ ಬರ್ಬೇಕಾದ್ರೆ ಅವನ್ನೆಲ್ಲ ಕೊಲ್ಲೇಬೇಕು. ನಾನೇನು ಕೃಷ್ಣ ಅಂದೆ ಅಂದ್ರೆ ಭಗವಂತನ್ ಗೊತ್ತಿಲ್ದಿರೋದೇನು ಇಲ್ವಲ್ಲ, ಸೊ ಅವನೇ ತಡೆದಿದ್ದ ಅದನ್ನ, ಆ ಲೆಕ್ಕದಲ್ಲಿ ಹೇಳಿದೆ. ಬಟ್ ಆಕ್ಚುಲಿ ಅವನ್ನ ಅಂದ್ರೆ ಕೊಲ್ಲೋದ್ರಿಂದ ಕಾಪಾಡಕ್ಕೆ, ಅಂದ್ರೆ ಕಾಪಾಡೋದಿಕ್ಕಲ್ಲ ನಾ ಹೇಳ್ತೀನಿ, ಅಂದ್ರೆ ಕೊಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಜಯದ್ರಥ. ಜಯದ್ರಥ ಯಾರಂತ ಹೇಳಿದ್ರೆ ದುರ್ಯೋಧನನ ಭಾವ, ದುಶಾಲ ಹಸ್ಬೆಂಡ್. ದುಶಾಲ ಬಂದು ದುರ್ಯೋಧನಿಗೆ ತಂಗಿ ಆಗ್ಬೇಕು. ಸೊ ಆ ಸಮಯದಲ್ಲಿ ಈ ವಿಷಯ ಅರ್ಜುನನ್ ಗೊತ್ತಾಗುತ್ತೆ. ಅಂದ್ರೆ ತನ್ನ ಮಗ ಸೋದೋಗ್ಬಿಟ್ಟಿರ್ತಾನೆ. ಬಹಳ ದುಃಖ ಆಗುತ್ತೆ, ಬಹಳ ಬೇಜಾರಾಗುತ್ತೆ, ಇರಿಟೇಟ್ ಆಗುತ್ತೆ, ಕೋಪ ಬರುತ್ತೆ. ಅವನು ಎಲ್ಲ ಸಿಟ್ಟು ಎಲ್ಲದನ್ನು ತಗೊಂಡು ಬಂದು ಎಲ್ಲರ ಮುಂದೆ ಒಂದು ದೊಡ್ಡದಾಗಿರುವಂಥ ಡೇಂಜರಸ್ ಆಗಿರುವಂಥ ಒಂದು ಶಪಥ ಮಾಡಿಬಿಡ್ತಾನೆ ಅರ್ಜುನ. ಏನಂದ್ರೆ, ನಾಳೆ ಬೆಳಿಗ್ಗೆ ಅಥವಾ ನಾಳೆ ಸೂರ್ಯ ಮುಳುಗದ್ರ ಒಳಗಡೆ ನಾನು ಜಯದ್ರಥನನ್ನು ಕೊಂದ್ಬಿಡ್ತೀನಿ. ಬೈ ಚಾನ್ಸ್ ನಾನೇನಾದ್ರೂ ಫೇಲ್ ಆದೆ ಅಂತ ಇಟ್ಕೊಳ್ಳಿ, ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಥವಾ ನಾನು ಫೈರ್ಗೆ ಹೋಗ್ಬಿಟ್ಟು ನಾನು ಸೋದೋಗ್ಬಿಡ್ತೀನಿ ಅಂತ ಮಾಡ್ತೀನಿ. ಸಿ, ಯೋಚನೆ ಮಾಡಿ, ಇದು ಜಸ್ಟ್ ಒಂದು ಮಾತು ಮಾತ್ರ ಅಲ್ಲ, ಇದೊಂದು ಲೈಫ್ ಅಂಡ್ ಡೆತ್ ಮ್ಯಾಟರ್ ಆಗಿರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ಇನ್ಸಿಡೆಂಟು ಅಂಡ್ ವೆರಿ ಗುಡ್ ಕ್ವಶನ್ ಅವ್ರು ಯಾರು ಕೇಳಿರೋದು. ಸೊ ನೆಕ್ಸ್ಟ್ ಡೇ ಅಂದರೆ 14ನೇ ದಿನ ಇಡೀ ಕೌರವರ ಸೇನೆ ಎಲ್ಲ ಏನಿರುತ್ತೆ ಅವ್ರು ಎಲ್ಲರೂ ಜಯದ್ರಥನ ಸಿಕ್ಕಾಪಟ್ಟೆ ಕಾಪಾಡಕ್ಕೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಗೋಡೆ ತರ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಸಾವಿರಾರು ಜನ ಸೈನಿಕರುಗಳು ಗೋಡೆ ತರ
ಅಡ್ಡವಾಗಿ ನಿಂತ್ಕೊಬಿಟ್ಟಿರ್ತಾರೆ, ಎಲ್ಲೋ ಅವನು ಕಾಣಿಸ್ಲೇಬಾರ್ದು ಆ ಲೆವೆಲ್ಗೆ ಇರ್ತಾರೆ. ಆ್ಯಂಡ್ ಗಂಟೆಗಳು ಕಳೀತಾ ಹೋಗುತ್ತೆ, ಸೂರ್ಯ ನಿಧಾನವಾಗಿ ಮುಳುಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರ್ತಾನೆ. ಸೊ ಜಸ್ಟ್ ಯೋಚನೆ ಮಾಡಿ, ಆ ಟೈಮಲ್ಲಿ ಅರ್ಜುನ ಫೈಟ್ ಮಾಡ್ತಾನೆ ಇರ್ತಾನೆ, ಆದರೆ ಅವ್ನು ಎಷ್ಟೇ ಫೈಟ್ ಮಾಡ್ತಾ ಇದ್ರು ಜಯದ್ರಥ ಪತ್ತೆನೇ ಆಗೋದಿಲ್ಲ. ಈಗ ಅರ್ಜುನನ ಮನಸ್ಸಿನ ಒಳಗಡೆ ಏನಾಗ್ತಾ ಇರ್ಬೋದು, ಆಪೋಸಿಟ್ ಕೌರವ್ರು ಶಪಥ ಶಪಥ ಬೇರೆ ಮಾಡ್ಬಿಟ್ಟಿದ್ದಾನೆ ಅವನು. ಆಪೋಸಿಟ್ ಕೌರವರೆಲ್ಲ ಏನಂತ ಯೋಚನೆ ಮಾಡ್ತಾ ಇದ್ದಾರೆ ಈಗ, ಓ ಇವತ್ತು ಅರ್ಜುನ ಪ್ರವೇಶ ಮಾಡ್ತಾನೆ, ಅವ್ನು ಸಾಯ್ತಾನೆ ಇವತ್ತು, ಯಾಕಂದ್ರೆ ಅವ್ನ ಶಪಥ ಬಿಡುವಂಗಿಲ್ಲ, ಅವ್ನು ಮೊದಲೇ ಧರ್ಮ ಪಾಲನೆ ಮಾಡ್ತಾನೆ, ಸೊ ಬಿಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವರು ಅನ್ಕೊಳ್ತಾ ಇರ್ತಾರೆ. ಆ ಕ್ಷಣದಲ್ಲಿ ಅರ್ಜುನ ಮನಸ್ಥಿತಿ ಒಳಗಡೆ ಅವನಿಗೊಂಥರ ರೆಸ್ಟ್ಲೆಸ್ನೆಸ್ಸು ಮತ್ತು ಹೋಪ್ಲೆಸ್ನೆಸ್ಸು ಇವೆಲ್ಲನೂ ಒಟ್ಟೊಟ್ಟಿಗೆ ಬರ್ತಾ ಇರುತ್ತೆ. ಆ್ಯಂಡ್ ವೆರಿ ಬ್ಯೂಟಿಫುಲ್ ಇನ್ಸಿಡೆಂಟ್ ಇವಾಗ ಆಗುವಂಥದ್ದು. ಈಗ ಅಲ್ಲಿ ಕೌರವರೆಲ್ಲ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ನಮಗೆಲ್ಲ ಜಯ ಸಿಕ್ತು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡೋ ಲೆವೆಲ್ ಹೊಟ್ಟೋಗ್ಬಿಟ್ಟಿರ್ತಾರೆ ಅವರು. ಅವರು ಕೂಗಾಡ್ತಿದ್ದು ಕೇಳಿಸ್ಕೊಂಡ್ಬಿಟ್ಟು ಅದು ಆವಾಗ ತಾನೇ ಕತ್ಲೆ ಥರ ಆಗ್ತಾ ಇರುತ್ತೆ. ಆ್ಯಂಡ್ ಸಡನ್ ಆಗಿ ಜಯದ್ರಥಂಗೆ ಅನ್ಸುತ್ತೆ, ಓಹೋ ಇದು ಕತ್ಲೆ ಆಗೋಗಿದೆ, ಸೊ ಇನ್ನು ನಾನು ವಾಪಸ್ ಆಚೆ ಬರ್ಬೋದು ಅಂತ ಹೇಳ್ಬಿಟ್ಟು ಅವನು ಆಚೆ ಬರ್ತಾನೆ. ಆಚೆ ಅವನು ಬಂದ ತಕ್ಷಣನೇ ಕೃಷ್ಣ ಅಲ್ಲಿವರೆಗೂ ಏನೂ ಮಾತಾಡಿರೋದಿಲ್ಲ, ಸುಮ್ಮನೆ ಕೂತಿರ್ತಾನೆ. ಅವನು ಯಾವಾಗ ಬರ್ತಾನೆ ಆ ಕ್ಷಣದಲ್ಲಿ ಕೃಷ್ಣ ತನ್ನ ಯೋಗ ಮಾಯೆಯಿಂದ ಸೂರ್ಯನ ಇಟ್ಬಿಟ್ಟಿರ್ತಾನೆ. ಸೊ ಅದಾದ್ಮೇಲೆ ಅವನು ಬಂದ ತಕ್ಷಣ ಅವನ ಸುದರ್ಶನ ಚಕ್ರನ ವಾಪಸ್ ತೆಗಿತಾನೆ. ಇದು ಮಹಾಭಾರತದ ಇನ್ಸಿಡೆಂಟ್ಸ್ಗಳು ಗೊತ್ತಿರುತ್ತೆ ತುಂಬ ಜನಕ್ಕೆ. ಯಾವಾಗ ಅದು ಆಚೆ ತೆಗಿತಾನೆ ಅವಾಗ ಅರ್ಜುನನ್ಗೆ ಕೃಷ್ಣ ನೋಡ್ತಾನೆ, ಓ ಇದಾ ನಿನ್ ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಶಿವ ಕೊಟ್ಟಂತ ಪಾಶುಪತಾಸ್ತ್ರವನ್ನ ಜಯದ್ರಥನ್ ಬಿಡ್ತಾನೆ, ಜಯದ್ರಥನ್ ತಲೆ ಕತ್ತರಿಸೋಗುತ್ತೆ. ನೋಡಿ ಅಲ್ಲಿಗೆ ಅರ್ಜುನನ ಶಪಥ ಏನಾಯ್ತು, ಈಗ ರಿವೀಲ್ ಆಗಿದ್ರಿಂದ ಇಷ್ಟೆಲ್ಲ ಕಂಪ್ಲೀಟ್ ಆಯ್ತು. ಈಗ ಕಂಪ್ಲೀಟ್ ಆಯ್ತು ಅಂದ್ರೆ ಫುಲ್ಫಿಲ್ಮೆಂಟ್ ಆಯ್ತು ಅಂತ ಅಲ್ವಾ. ಸೊ ಇಲ್ಲಿ ಒಂದು ಯೋಚನೆ ಮಾಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಕೇರ್ಫುಲಿ. ಇದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟು. ಅರ್ಜುನನ್ಗೆ ಜಯ ಸಿಕ್ಕಿದ್ದು ಕೇವಲ ಬಾಣಗಳಿಂದ ಮಾತ್ರ ಅಲ್ಲ, ಸರಿಯಾದ ಟೈಮಿಂಗ್ ಇಂದ. ಅಬ್ಸಲ್ಯೂಟ್ಲಿ. ಬಿಕಾಸ್ ಇಲ್ಲಿ ನಾವು ಒಂದು ಲೈಫ್ ಲೆಸನ್ ಏನು ಅರ್ಥ ಮಾಡ್ಕೊಳ್ಬೋದು ಈ ಇನ್ಸಿಡೆಂಟ್ ಇಂದ ಅಂತ ಹೇಳಿದ್ರೆ, ಕೃಷ್ಣ ಈ ಇನ್ಸಿಡೆಂಟನ್ನ ಅಥವಾ ಈ ಸ್ಟ್ರಾಟಜೀಸ್ಗಳನ್ನು ಯಾವ ರಿಲೇಷನ್ಸ್ಗೂ ಹೇಳಿರಲಿಲ್ಲ, ಯಾವ ಕ್ಲೋಸ್ ಫ್ರೆಂಡ್ಗೂ ಹೇಳಿರಲಿಲ್ಲ, ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ ಅಲ್ವಾ. ಸೊ ಹಿ ನೆವರ್ ರಿವೀಲ್ಡ್ ಎನಿಥಿಂಗ್. ಇನ್ಫ್ಯಾಕ್ಟ್ ಅಷ್ಟೇ ಯಾಕೆ, ಅವನು ಅರ್ಜುನನ್ಗಂತೂ ಮೊದಲೇ ಹೇಳಿರಲಿಲ್ಲ. ಯಾಕೆ ಹೇಳಿ? ಯಾಕಂತ ಹೇಳಿದ್ರೆ ಎಷ್ಟೇ ಬೆಸ್ಟ್ ಪ್ಲಾನ್ಸ್ಗಳಾಗಿದ್ರು ಅದನ್ನು ನಾವು ಯಾರ ಹತ್ರನಾದ್ರು ಹೇಳಿದ್ರೆ ಅದ್ರ ಸಾತ್ವಿಕತೆ ಅಂತ ಹೇಳ್ತೀವಿ, ಅದ್ರದ್ದು ಪವರ್, ಅದ್ರದ್ದು ಎಟರ್ನಿಟಿ ಅದನ್ನು ಕಳ್ಕೊಂಡ್ಬಿಡುತ್ತದು. ಸೊ ಸೇಮ್ ಥಿಂಗ್ ಇಲ್ಲೂ ಆಗುತ್ತೆ. ಆಮೇಲಿಂದ ಇನ್ನೊಂದೇನು ಗೊತ್ತಾ, ಜನಗಳು ಅದನ್ನು ಎಲ್ಲ ಕಡೆ ಹರಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಎನಿಮೀಸ್ಗಳಿಗೆ ಅದು ಮತ್ತೆ ವೆಪನ್ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ದ ಸೇಮ್ ಥಿಂಗ್ ಹ್ಯಾಪನ್ಸ್. ಅದಕ್ಕೆ ಕೃಷ್ಣ ಯಾವಾಗ್ಲೂ ತನ್ನ ಪ್ಲಾನ್ಸ್ಗಳನ್ನು ಎಲ್ಲೂ ಬಿಟ್ಕೊಡ್ಲಿಲ್ಲ, ಅವನು ಅದನ್ನು ಸೀಕ್ರೆಟಾಗಿ ಇಟ್ಕೊಂಡಿದ್ದ. ಸೊ ಯಾಕೆ ಅಂತ ಹೇಳಿದ್ರೆ, ಆ ಒಂದು ಪರ್ಫೆಕ್ಟ್ ಮೂಮೆಂಟ್ ಬರಬೇಕು, ಆವಾಗಲೇ ನಾನು ಅದನ್ನು ರಿವೀಲ್ ಮಾಡಬೇಕು ಅಂತ ಹೇಳಿ. ಸೊ ನಾವು ಈ ಘಟನೆ ಜಸ್ಟ್ ಯುದ್ಧ ಮಾತ್ರ ಅಲ್ಲ, ನಮ್ಮ ಲೈಫ್ ಅಂತ ನಾವು ನೋಡೋಣ. ಈಗ ಅರ್ಜುನನ ಹತ್ರ ಬಾಣಗಳಿತ್ತು, ಆದರೆ ಕೃಷ್ಣನ ಹತ್ರ ಟೈಮಿಂಗ್ ಇತ್ತು. ದ ಸೇಮ್ ಥಿಂಗ್ ಇನ್ ಅವರ್ ಲೈಫ್ ಟು. ಕೃಷ್ಣಂಗೆ ಅರ್ಜುನ ಎಷ್ಟೇ ಹತ್ತಿರದ ಅವನಂತರ ಶಿಷ್ಯ, ಆ ಥರ ಆ ಲೆವೆಲ್ಗೆ ಇದ್ರೂ ತಿಕ್ಕಂಡು ತಿನ್ನಂತ ಹೇಳ್ತೀವಲ್ಲ, ಸೊ ಆ ಲೆವೆಲ್ಗೆ ಇದ್ರೂ ಅವ್ನು ಯಾಕೆ ಹೇಳಿರಲಿಲ್ಲ ಅಂತ ಹೇಳಿದ್ರೆ, ಕೆಲವೊಂದು ಸತ್ಯಗಳು ಸರಿಯಾದ ಸಮಯ ಬರೋವರೆಗೂ ರಿವೀಲ್ ಆಗೋದ್ರೆ, ಅದಕ್ಕೂ ಮುಂಚೆನೆ ಪ್ರೀಮೆಚೋರ್ಡ್ ಡಿಸಿಷನ್ಸ್ಗಳಿರುತ್ತಲ್ಲ, ಆ ಥರ ಆಗೋಯ್ತು ಅಂತ ಹೇಳಿದ್ರೆ ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ. ಅದು ಸೀಕ್ರೆಸಿಯಾಗಿ ಉಳ್ಕೊಂಡಿದ್ರೆ ಮಾತ್ರ ಅಲ್ಲಿ ಗೆಲುವು ಸಾಧ್ಯ ಆಗಿರುತ್ತೆ. ಸೇಮ್ ಥಿಂಗ್ ವಿತ್ ಮ್ಯಾನಿಫೆಸ್ಟೇಷನ್ ಆಸ್ ವೆಲ್. ಮ್ಯಾನಿಫೆಸ್ಟೇಷನಲ್ಲೂ ಅದೇನೇ ಆಗುವಂಥದ್ದು. ನಿಮ್ಗೊಂದು ಡ್ರೀಮ್ ಇದೆ, ಒಂದು ಗೋಲ್ ಇದೆ, ಅಥವಾ ನಿಮ್ಗೊಂದು ಶಪಥ ಇದೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ, ಅದನ್ನ ಕೂಗಿ 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 ಪ್ರಪಂಚಕ್ಕೆ ಹೇಳ್ಬಾರ್ದು. ಯಾವಾಗ ಒಬ್ಬ ಮನುಷ್ಯ ತಾನು ಇದನ್ನು ಏನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರ್ತಾನಲ್ಲ, ಅಲ್ಲಿ ಆಟೋಮೆಟಿಕಲಿ ಒಂದು ಎನರ್ಜಿ ಸ್ಕ್ಯಾಟರ್ ಆಗೋಗುತ್ತೆ, ಅಂದರೆ ಚಿದ್ರ ಆಗೋಗುತ್ತೆ ಅಲ್ಲಿ ಎನರ್ಜಿಗಳು. ಆ್ಯಂಡ್ ಬಿಕಾಸ್ ಪ್ರತಿಯೊಂದು ಎನರ್ಜಿನ ಇಡೀ ಪ್ರಪಂಚದಲ್ಲಿರುವಂಥದ್ದು. ಅಟ್ ದ ಸೇಮ್ ಟೈಮ್ ಅದನ್ನು ಅನೌನ್ಸ್ ಮಾಡಿದ ಕ್ಷಣ ಇರುತ್ತಲ್ಲ, ಈಗ ಎಷ್ಟೋ ಜನ ಆಲ್ಮೋಸ್ಟ್ ಜಲಸಿ ಬಂದ್ಬಿಡುತ್ತೆ, ಅವ್ರಿಗೆ ಅಸೂಯೆ ಬರುತ್ತೆ. ಸೊ ಹಾಗಾಗಿ ದ ಮೂಮೆಂಟ್ ವೆನ್ ದೆ ಸ್ಟಾರ್ಟ್ ಟು ಅನೌನ್ಸ್ ಎವ್ರಿಥಿಂಗ್, ಅಲ್ಲಿ ಆ ಮ್ಯಾನಿಫೆಸ್ಟೇಷನ್ ಆ ಪವರ್ನ ಕಳ್ಕೊಬಿಡುತ್ತೆ, ಅಥವಾ ಸೀಕ್ರೆಸಿ ಅಂತ ಏನಿರುತ್ತೆ ಅದು ಡೆಫಿನೆಟ್ ಆಗಿ ಅದರ ಪವರ್ನ ಕಳ್ಕೊಬಿಡುತ್ತೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನಾವು ಏನನ್ನ ಮಾಡ್ತಾ ಇದೀವಿ ಅಂದರೆ ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ, ಅದ್ರ ಜೊತೆಗೆ ಡಿವೈನ್ ಟೈಮಿಂಗ್, ಇದನ್ನ ನಾನು ಹೇಳಿದ್ದು. ನಿಮ್ಮ ಹತ್ರ ಬಾಣಗಳಿರ್ಬೋದು, ನಿಮ್ಮ ಹತ್ರ ಬುದ್ಧಿ ಇರ್ಬೋದು,
ಆದರೆ ಡಿವೈನ್ ಟೈಮಿಂಗ್ ಮೇಲೆ ನಂಬಿಕೆ ಇಲ್ಲ ಅಂದರೆ ಅಲ್ಲಿವರೆಗೂ ಕೃಷ್ಣ ಸುಮ್ಮನೆ ಕೂತಿದ್ದ ಅಲ್ವ, ಅವನು ಏನೂ ಮಾಡಲೇ ಇಲ್ಲ, ಒಂದು ರಿಯಾಕ್ಷನ್ ಇಲ್ಲ, ಎಂಥದ್ದಿಲ್ಲ, ಸುಮ್ಮನೆ ಕೂತಿದ್ದ ಅವನು. ಆದರೆ ಅವನ ಟೈಮಿಂಗ್ ಇತ್ತಲ್ಲ ಕೃಷ್ಣಂದು, ದಟ್ ವಾಸ್ ಫ್ಯಾಂಟಾಸ್ಟಿಕ್. ಅದೇನೇ ದೇವರು. ಸೇಮ್ ಥಿಂಗ್ ನಾ ಇಲ್ಲಿ ಹೇಳುವಂಥದ್ದೇನೆ. ಇನ್ಫ್ಯಾಕ್ಟು ನಮ್ಮದು 3 months ಪ್ರೋಗ್ರಾಮ್ ನಡೆಯುತ್ತೆ, ವೆಲ್ತ್ ಎನರ್ಜಿ ಫ್ಲೋ ಅಂತೇಳಿ. ಓಕೆ. ಆ ಪ್ರೋಗ್ರಾಮಲ್ಲೂ ತುಂಬ ಜನಗಳಿಗೆ ನಾ ಫಸ್ಟ್ ಸ್ಟೆಪ್ ಏನು ಗೊತ್ತಾ ನಾವು ಮಾಡಿಸುವಂಥದ್ದು, ನೀವು ಎಲ್ಲಿ ಏನೇ ಮ್ಯಾನಿಫೆಸ್ಟ್ ಮಾಡ್ತೀರಿ, ಏನೇ ವಿಷಸ್ ಇರಲಿ ನಿಮ್ಮ ಲೈಫಲ್ಲಿ, ಏನಾದರೂ ನೀವು ಮಾಡಬೇಕು ಅಂತ ಇರಲಿ, ಸೈಲೆಂಟ್ ಆಗಿರಿ, ಹೇಳಬೇಡಿ. ದಟ್ ಈಸ್ ಅವರ್ ಫಸ್ಟ್ ಸ್ಟೆಪ್. ಆ್ಯಂಡ್ ಯಾಕೆ ನನ್ನ ಸ್ಟೂಡೆಂಟ್ಸ್ಗಳಿಗೆ ಅಷ್ಟು ರಿಸಲ್ಟ್ಸ್ಗಳು ಬರುತ್ತೆ ಅಂತ ಹೇಳಿದ್ರೆ ಇದೇ ರೀಸನ್ಗೆ. ಬಿಕಾಸ್ ಸೀಕ್ರೆಸಿ ಈಸ್ ಎವ್ರಿಥಿಂಗ್. ನೀವೆಷ್ಟು ಸೈಲೆಂಟ್ ಆಗಿರ್ತೀರಿ ಅಷ್ಟು ಲೈಫಲ್ಲಿ ಫಾಸ್ಟಾಗಿ ಮೇಲ್ ಬರ್ಬೋದು, ಅಷ್ಟು ಫಾಸ್ಟಾಗಿ ಮ್ಯಾನಿಫೆಸ್ಟ್ ಆಗ್ಬೋದು. ನಿಮ್ಮ ಹತ್ರ ಬಾಣಗಳಿರ್ಬೋದು, ಆದರೆ ಕೃಷ್ಣನ್ ಥರ ಟೈಮಿಂಗ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗುರಿ ಮಿಸ್ ಆಗೋಗುತ್ತೆ. ಸೊ ಯಾಕಂದರೆ ನಾವೆಲ್ಲರಿಗೂ ಬೇಕಾದ್ರೆ ಒಂದು ಆ್ಯಕ್ಟಿವಿಟಿ ಹೇಳ್ತೀನಿ, ಅದನ್ನು ಅವ್ರು ಮಾಡ್ಬೋದು. ನೆಕ್ಸ್ಟ್ ಟೈಮು ನೀವೇನಾದ್ರು ಒಂದು ಡ್ರೀಮ್ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಇದೆಲ್ಲ ವೀಕ್ಷಕರು ಮಾಡ್ಬೋದು. ಅದನ್ನು ಒಂದು ಡ್ರೀಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಡ್ರೀಮನ್ನ ಒಂದು ಡೈರಿನಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಒಂದು ಲೈನ್ ಬರಿಬೇಕು ಅದ್ರ ಜೊತೆಗೆ, ಈ ಡ್ರೀಮು ನಂದು ಸ್ವಂತದ್ದು, ನಾನು ಇದನ್ನು ಯಾರಿಗೂ ಹೇಳೋದಿಲ್ಲ ಎಕ್ಸೆಪ್ಟ್ ಯೂನಿವರ್ಸ್ಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದೊಂದು ಲೈನ್ ಬರೀರಿ. ಅವಾಗ ಏನು ಗೊತ್ತಾ, ನಿಮ್ಮನ್ನು ಅದು ಸ್ಟಾಪ್ ಮಾಡುತ್ತೆ. ಹಾಗಾಗಿ ಐ ಟೆಲ್ ಯು ಒನ್ ಥಿಂಗ್, ಪ್ಲೀಸ್ ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ. ದಿಸ್ ಇಸ್ ವೆರಿ ವೆರಿ ಎಟರ್ನಲ್. ಎ ಕ್ಲೋಸ್ಡ್ ಮೌತ್ ಫಿಶ್ ವಿಲ್ ನೆವರ್ ಗೆಟ್ ಕಾಟ್. ಬಾಯಿ ಮುಚ್ಕೊಂಡಿರೋ ಮೀನು ಯಾವತ್ತೂ ಸಿಗಾಕೊಳ್ಳಲ್ಲ, ಕೊಂಡಿಗೆ ಸಿಗಾಕೊಳ್ಳಲ್ಲ. ಅದು ಯಾವಾಗ ಬಾಯಿ ಬಿಟ್ಕೊಂಡು ಹೋಗುತ್ತೆ ಆವಾಗಲೇ ಗಾಳಕ್ಕೆ ಸಿಗಾಕೊಳ್ಳೋದು. ಸೇಮ್ ವೇ ಎಷ್ಟು ನಾವು ಸೀಕ್ರೆಸಿನ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಅಷ್ಟು ಲೈಫು ಚೆನ್ನಾಗಿರುತ್ತೆ, ಅಷ್ಟು ಫಾಸ್ಟಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಆಲ್ಸೋ ಈಗ ನೋಡಿ, ಚೆಸ್ ಮಾಸ್ಟರ್ಸ್ಗಳು ಇರ್ತಾರಲ್ಲ, ದೇ ವಿನ್ ಇನ್ ಸೈಲೆನ್ಸ್, ನಾಟ್ ಬೈ ಅನೌನ್ಸಿಂಗ್ ದೇರ್ ನೆಕ್ಸ್ಟ್ ಮೂವ್ ಅಲ್ವಾ. ಸೊ ನಾನು ನೆಕ್ಸ್ಟ್ ಮೂವ್ ಏನು ಮಾಡ್ತೀನಿ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ, ಅಪೋಸಿಟಲ್ಲಿರುವಂಥ ಯಾರು ಆ ಪಾರ್ಟಿಸಿಪೆಂಟ್ ಇರ್ತಾನೆ ಅವ್ನಿಗೆ ಗೊತ್ತಾಗುತ್ತೆ, ಅವ್ನು ನೆಕ್ಸ್ಟ್ ಪ್ರಿಪೇರ್ ಆಗಿಬಿಡ್ತಾನೆ. ಸೊ ಹಾಗಾಗಿ ಯಾವಾಗಲೂ ಮ್ಯಾನಿಫೆಸ್ಟೇಷನ್ಸಲ್ಲಿ, ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಕ್ವಶನ್ ದೇ ಆಸ್ಟ್. ಮ್ಯಾನಿಫೆಸ್ಟೇಷನ್ ಹೇಳೋದು ಸೀಕ್ರೆಸಿ ಮೇಂಟೆನೆನ್ಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಎಸ್ 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 ಸರ್. ಸೊ ಇದೇ ಥರ ಕ್ವಶನ್ ಬ್ಯಾಂಕ್ದು ಇನ್ನೊಂದು 2 ಕ್ವಶನ್ ಇದೆ ಸರ್. ಮೇ ಬಿ ನೀವು ಆಲ್ಮೋಸ್ಟ್ ಕವರ್ ಮಾಡ್ತೀರಾ, ಬಟ್ ನನ್ನ ಕ್ವಶನ್ ರಿಪೀಟ್ ಅನ್ಸ್ಬೋದು. ಬಟ್ ಎನಿವೆ ಅವ್ರ ಸಮಾಧಾನಕ್ಕಾಗಲಿ. ಮ್ಯಾನಿಫೆಸ್ಟೇಷನ್ ಬಗ್ಗೆ ಜನ ಹೇಳೋ ಮೇಜರ್ ಡೌಟ್ ಅಂದರೆ, ನಾನು ಪ್ರೇಯರ್ ಮಾಡ್ತೀನಿ, ಅಫರ್ಮೇಷನ್ಸ್ ಹೇಳ್ಕೊತೀನಿ, ರಿಚುವಲ್ಸ್ ಫಾಲೋ ಮಾಡ್ತೀನಿ, ಆದರೂ ರಿಸಲ್ಟ್ ಬರೋದಿಲ್ಲ ಅಂತ ಒಂಥರ ಕಾಂಟ್ರಡಿಕ್ಟ್ ಆಗ್ತವೆ ಅವು. ಆ್ಯಂಡ್ ನಮಗೆ ಗೊತ್ತಾಗದೆ ನಾವು ಏನು ತಪ್ಪು ಮಾಡ್ತಿದ್ದೀವಿ ಅಂತ. ಸೇಮಾ ಇದೇನ ಕವರ್ ಆಗಿದೆಯಾ ಈ ಪ್ರಶ್ನೆಗೆ ಉತ್ತರ ಹೇಳ್ಕೊಂತಿರಲ್ಲ? ಅಂದರೆ ನಾವು ಅಂದರೆ ಮೇಜರ್ಲಿ ಬೈ ಬೇಸ್ ಮಿಸ್ಟೇಕ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಸಿ ಇದೇನಂತ ಹೇಳಿದ್ರೆ ಇದೊಂಥರ ಕನ್ಫ್ಯೂಷನ್ ಸಿಗ್ನಲ್ ಟು ಯೂನಿವರ್ಸ್ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಈಗ ಇದೊಂಥರ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಹೇಳ್ತೀನಿ ಕೇಳಿ. ಓಕೆ. ಸೀನ್ ನಂಬರ್ 1, ಒಬ್ಬ ಮಂಡೇ ಮಾರ್ನಿಂಗು ಅವನು ಅವತ್ತೊಂದು ಬ್ಯುಸಿ ಡೇ, ರೆಡಿ ಆಗ್ತಾ ಇದ್ದಾನೆ ಆಫೀಸ್ಗೆ. ದೇವ್ರ ಹತ್ರ ಹೋಗ್ಬಿಟ್ಟು ನಿಂತ್ಕೊಳ್ತಾನೆ, ಯೂನಿವರ್ಸ್ ಹತ್ರ ದೇವ್ರ ಹತ್ರ ಹೋಗ್ಬಿಟ್ಟು ನಿಂತ್ಕೊಳ್ತಾನೆ. ಏನಂತ ಪ್ರೇ ಮಾಡ್ತಾನೆ, ದೇವ್ರೇ ನಾನು ನನ್ನ ವರ್ಕ್ ಪ್ಲೇಸ್ನಲ್ಲಿ ಸಾಕಷ್ಟು ಪ್ರೆಷರನ್ನು ಅನುಭವಿಸ್ಬಿಟ್ಟಿದ್ದೀನಪ್ಪ, ಸಾಕಷ್ಟು ಸ್ಟ್ರೆಸ್ಸನ್ನು ಅನುಭವಿಸ್ಬಿಟ್ಟಿದ್ದೀನಿ, ಸಾಕಾಗೋಗಿದೆ ನನಗೆ, ಸಾಕಷ್ಟು ಡೆಡ್ಲೈನ್ಸ್ಗಳನ್ನ ನೋಡ್ಬಿಟ್ಟಿದ್ದೀನಿ ನಾನು, ಹಾಗಾಗಿ ಇನ್ನು ಮುಂದೆ ಇವೆಲ್ಲ ಕೊಡಬೇಡ ನನಗೆ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಅದಾದ್ಮೇಲಿಂದ ಯೂನಿವರ್ಸ್ಗೆ ಆ ಮೆಸೇಜ್ ಹೋಗುತ್ತೆ, ಸೆಂಟ್, ಸೀನ್ ನಂಬರ್ 1ಅಲ್ಲಿ. ಅದಾದ್ಮೇಲೆ ಯೂನಿವರ್ಸ್ ಕೇಳಿಸ್ಕೊಳುತ್ತೆ, ಓ ಇವನಿಗೆ ಪೀಸ್ ಬೇಕು, ಇವನಿಗೆ ಸ್ಟ್ರೆಸ್ ಇರಬಾರ್ದು, ಇವನನ್ನ ಐ ನೀಡ್ ಟು ಕೀಪ್ ಅವೇ ಫ್ರಮ್ ಆಲ್ ದಿ ಎಕ್ಸ್ಟ್ರಾ ವರ್ಕ್ ಲೋಡ್. ಸೊ ಮೆಸೇಜ್ ಇಸ್ ರಿಸೀವ್ಡ್. ಅಲ್ಲಿಗಾಯ್ತು ಸೀನ್ ನಂಬರ್ 1. ಈಗ ಸೀನ್ ನಂಬರ್ 2, ಒಂದು ಕ್ಯಾಂಟೀನ್ ಇದೆ. ಕ್ಯಾಂಟೀನಲ್ಲಿ ಅವನು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಕೂತ್ಕೊಂಡ್ಬಿಟ್ಟು ಟೀ ಕುಡಿತಾ, ಸ್ನ್ಯಾಕ್ಸ್ ತಿಂತ ಅವ್ರಗಳ ಜೊತೆ ಎಲ್ಲ ಮಾತಾಡ್ತಾ ಇದ್ದಾನೆ. ಜಸ್ಟ್ ಇಮ್ಯಾಜಿನ್ ದಿಸ್. ಇವಾಗ ಅಲ್ಲಿ ಯಾರೋ ಒಬ್ರು ಕೇಳ್ತಾರೆ, ಏನೋ ಪ್ರಮೋಷನ್ ಲಿಸ್ಟಲ್ಲಿ ನಿಂದಿದೆಯಂತೆ ಈ ಸಲ ಹೆಸರು, ಸೊ ಹೆಂಗೆ ಈ ಸಲ ಪ್ರಮೋಷನ್ ಆದರೆ ಪಾರ್ಟಿ ಕೊಡಿಸ್ಬೇಕು ನೀನು, ಇದ್ರದ್ದೆಲ್ಲ ಬಿಲ್ ಅಷ್ಟೇ ಅಲ್ಲ ನೀನು ಕೊಡಬೇಕು ಅಂದ್ಬಿಟ್ಟು. ಆವಾಗ ಅವ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪ್ರಮೋಷನ್ ಅಲ್ಲ ಗುರುವೆ, ಅದು ಪನಿಷ್ಮೆಂಟು. ಯಾವನಿಗೆ ಬೇಕು ಪ್ರಮೋಷನು? ನೀನು ಯಾವಾಗಲಾರು ನೋಡಿದ್ಯಾ ಮ್ಯಾನೇಜರ್ಸ್ಗಳಿಗೆಲ್ಲಾರು ಪೀಸ್ ಇರುತ್ತೇನಪ್ಪ? ಯಾವಾಗಲೂ ಅವ್ರ ಫೋನ್ ರಿಂಗ್ ಆಗ್ತಾನೆ ಇರುತ್ತೆ. ಒಂದು ಫ್ಯಾಮಿಲಿ ಟೈಮ್ ಕೊಡೋಂಗಿಲ್ಲ, ಒಂದು ಎಲ್ಲೂ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋಂಗಿಲ್ಲ. ಹೈ ಪೋಸ್ಟ್ ಅಂತ ಹೇಳಿದ್ರೆ ಭಯಂಕರ ಪ್ರೆಷರ್ ಗುರುವೆ. ಸೊ ನನಗಂತೂ ಅದು ಆಗದೇ ಇರೋ ಸವಾಸ ಅಂತೇಳ್ಬಿಟ್ಟು ಹೇಳ್ತಾರೆ ಅಂತ ಅಂದ್ಬಿಡ್ತಾನೆ ಅಲ್ಲಿ. ಇವಾಗ ಸೀನ್ ನಂಬರ್ 2ನಲ್ಲಿ ಏನಾಗ್ತಾ ಇದೆ, ಕಾಂಟ್ರಡಿಕ್ಟ್ ಆಯ್ತು. ಅಂದರೆ ಯೂನಿವರ್ಸು ಕೇಳಿಸ್ಕೊಳ್ತಾ ಇದೆ. ಅಂಡ್ ನಿಮ್ಮ ಪ್ರೇಯರ್ ಮಾತ್ರ ಅಲ್ಲ, ನಿಮ್ಮ ಕಾಫಿ ಟೇಬಲ್ ಕಾನ್ವರ್ಸೇಷನು ಯೂನಿವರ್ಸ್ ಕೇಳಿಸ್ಕೊಳ್ತಾ ಇದೆ, ನಿಮ್ಮ ಸಬ್ ಕಾನ್ಷಿಯಸ್ ಕೇಳಿಸ್ಕೊಳ್ತಾ ಇದೆ. ಓಕೆ. ನಾವು ಸೀನ್ ನಂಬರ್ 3, ಇವಾಗ ಅಪ್ರೈಸಲ್ ಟೈಮ್, ಅಂದರೆ ವರ್ಷ ಆಮೇಲೆ ರೇಟಿಂಗ್ ಕೊಡ್ತಾರಲ್ಲ ಆ ಟೈಮು. ಅವನು ಮತ್ತೆ ದೇವ್ರ ಹತ್ರ ಹೋಗ್ಬಿಟ್ಟು ನಿಂತ್ಕೋತಾನೆ. ದೇವ್ರ ಹತ್ರ ಹೋಗ್ಬಿಟ್ಟು ಒಂದು ಹೋಪ್ ಜೊತೆಗೆ ಅವನು ಬೇಡ್ಕೊಳ್ತಾನೆ, ದೇವ್ರೇ
ನನಗೆ ಜೀವನದಲ್ಲಿ ಗ್ರೋತ್ ಬೇಕಪ್ಪ, ನಾನು ಇಷ್ಟು ಕಡಿಮೆ ಸಂಬಳದಲ್ಲಿ ಸಾಕಾಗ್ತಲ್ಲ, ನನಗೆ ಹ್ಮ್ ತುಂಬ ಕಡಿಮೆ ದುಡ್ಡಿದೆ ನನ್ನ ಹತ್ರ, ಹ್ಮ್ ದಯವಿಟ್ಟು ನನ್ನ ಜೀವನದಲ್ಲಿ ನನಗೆ ಗ್ರೋತ್ ಕೊಡಪ್ಪ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಪ್ರೇ ಮಾಡ್ತಾನೆ ಅಥವಾ ಯೂನಿವರ್ಸ್ ಹತ್ರ ಪ್ರೇ ಮಾಡ್ಕೊಳ್ತಾನೆ. ಹ್ಮ್ ಅವಾಗ ದೆನ್ ಯೂನಿವರ್ಸು, ಸಪೋಸ್ ನೀವೇ ಯೂನಿವರ್ಸ್ ಆಗಿದ್ರೆ ನೀವೇನು ಯೋಚನೆ ಮಾಡ್ತೀರಿ? ಗ್ರೋತ್ ಕೊಡಬೇಕು ಅಂತಂದ್ರೆ ಗ್ರೋತ್ ಕೊಡಬೇಕಾ ಅಥವಾ ಇವ್ನು ಮೊದಲೇನು ಮಾತಾಡ್ದ ಅಂತ ಯೋಚನೆ ಮಾಡ್ತೀರಿ ಅಲ್ವಾ? ಹ್ಮ್ ಈಗ ನಾವೇ ದೇವರಾಗಿದ್ದಿದ್ರೆ ಏನಂತ ಯೋಚನೆ ಮಾಡ್ತೀವಿ? ಇವ್ನು ಮೊದಲು ಓಕೆ ಅದು ಯೋಚನೆ ಮಾಡುತ್ತೆ, ವೆಯ್ಟ್, ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏನು ಹೇಳ್ದೇವೆ ನಾವು? ಹ್ಮ್ ಹೈ ಗ್ರೋತ್ ಅಂತ ಹೇಳಿದ್ರೆ ಪ್ರೆಷರ್ ಅಂತ ಹೇಳ್ದ. ಹ್ಮ್ ಇವನು ನನಗೆ ಪ್ರೆಷರ್ ಕೊಡಬೇಡ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಬೇರೆ ಮಾಡಿದ್ದಾನೆ. ಹ್ಮ್ ಇವನಿಗೆ ನಾನು ಪ್ರಮೋಷನ್ ಜೊತೆಗೆ ಪನಿಷ್ಮೆಂಟ್, ಏನು ಪ್ರಮೋಷನ್ ಅಂತ ಹೇಳಿದ್ರೆ ಪನಿಷ್ಮೆಂಟ್ ಅಂತ ಫೀಲ್ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇದ್ದ ಅಲ್ವಾ? ಇವನಿಗೆ ನಾನು ಪ್ರಮೋಷನ್ ಇಲ್ಲದೆ ಪೀಸ್ ಬೇಕಾ ಅಥವಾ ಪ್ರಮೋಷನ್ ಜೊತೆಗೆ ಪ್ರೆಷರ್ ಬೇಕಾ? ನಾನು ಯಾವ್ದನ್ನ ಕೊಡ್ಲಪ್ಪ ಇವನಿಗೆ ಅಂತ ದೇವರಿಗೆ ಕನ್ಫ್ಯೂಷನ್, ಯೂನಿವರ್ಸ್ಗೆ ಕನ್ಫ್ಯೂಷನ್. ಸೊ ದಟ್ಸ್ ವೇರ್ ದ ಮ್ಯಾನಿಫೆಸ್ಟ್ ವಿಲ್ ನಾಟ್ ಹ್ಯಾಪನ್. ಓಕೆ. ಅಂದರೆ ಯಾವಾಗ ನಮ್ಮ ಕಾನ್ವರ್ಸೇಷನ್ಸು ಒಂದನ್ನು ಬಿಲೀವ್ ಮಾಡುವಂಥದ್ದು ಬೇರೆ, ಅದನ್ನು ಇಂಟರ್ಪ್ರಿಟೇಷನ್ಸ್ಗಳು ಬೇರೆ ಇರುತ್ತೆ, 100% ವರ್ಕ್ ಆಗೋದಿಲ್ಲ ಅದು. ಓಕೆ. ಫಾರ್ ಎಕ್ಸಾಂಪಲ್ಲು, ಅವನು ಪ್ರಮೋಷನ್ಸ್ಗೋಸ್ಕರ ಪ್ರೇ ಮಾಡ್ತಾ ಹೈ ಪೊಸಿಷನ್ ಬರ್ಡನ್ ಅಂತ ಫೀಲ್ ಮಾಡ್ತಾ ಇದ್ರೆ ಒಳಗಡೆಯಿಂದ, ಅವನ ಜನ್ಮದಲ್ಲಿ ಅವನಿಗೆ ಏನೋ ಗ್ರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ನನ್ನ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಬರೋ ಬ್ರ್ಯಾಂಡ್ಗಳೆಲ್ಲ ಚೀಟ್ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ ಅವ್ನ ಇಡೀ ಜನ್ಮ ಪೂರ್ತಿ ಅವ್ನ ಬಿಸ್ನೆಸ್ ಅದು ಸ್ಕೇಲ್ ಆಗೋದಕ್ಕೆ ಆಗೋದಿಲ್ಲ. ಸೊ ಯಾವಾಗಲೂ ತಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ಏನು ಫೀಲ್ ಮಾಡ್ತಾ ಇದ್ದೀನಿ, ಅದ್ರ ಬೇಸ್ ಮೇಲಿಂದನೇ ಅವ್ರ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಯಾವಾಗಲೂ ಕಾಸ್ಮೋಸು ನೀವು ಏನನ್ನ ಪ್ರೇ ಮಾಡ್ತೀರಾ ಅದನ್ನು ಮಾತ್ರ ಮ್ಯಾನಿಫೆಸ್ಟ್ ಮಾಡೋದಲ್ಲ, ಒಳಗಡೆಯಿಂದ ಏನು ಫೀಲ್ ಮಾಡ್ತಾ ಇರ್ತೀವಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೂಪರ್. ಸೊ ದಟ್ಸ್ ವೈ ವೆಲ್ತ್ ಕ್ರಿಯೇಷನಲ್ಲಿ ನಾನು ಯಾವಾಗಲೂ ಹೇಳುವಂಥದ್ದು, ನೀವು ಸೀಕ್ರೆಸಿ ಮೇಂಟೆನೆನ್ಸ್ ಆದ್ಮೇಲಿಂದ ಆ್ಯಂಡ್ ಗಾಡ್ಸ್ ಗ್ರೇಸ್, ಸೊ ದಿಸ್ ಕ್ವಶನ್ ಇಸ್ ಸೋ ಬ್ಯೂಟಿಫುಲ್, ಕಾಂಟ್ರಡಿಕ್ಟರಿ ಬಗ್ಗೆ ಹೇಳೋದು, ಸ್ಟಾಪ್ ಅನಲೈಸಿಂಗ್, ಅಥವಾ ನೀವು ಒಂದು ವಿಷಯವನ್ನು ಆ ಆ್ಯಂಗಲ್ನ ಬಿಟ್ಟು ಬೇರೆ ಥರ ಅದಕ್ಕೆ ಅಟ್ಯಾಚ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಅದು ಬೇಕಂತಿದ್ರೆ ಬೇಕಂತಾನೆ ಹೇಳಿ. ಈ ಕೆಲವರು ದುಡ್ಡಿನ ವಿಷಯದಲ್ಲಿ ಭಾಳ ಕೆಟ್ಟದಂಗೆ ಮಾತಾಡ್ತಾರೆ, ಆಯಿತಾ? ದುಡ್ಡು ಅಂತ ಹೇಳಿದ್ರೆ ಫುಲ್ಲು ಎಂಥವ್ರು ಬೇಕಾದ್ರು ಸಂಪಾದನೆ ಮಾಡ್ತಾರೆ, ಅದರೆಲ್ಲ ಕೆಟ್ಟದಾಗೆಲ್ಲ ಮಾತಾಡ್ತಾರೆ, ಬಿಸಾಕ್ಬಿಡ್ತೀನಿ ಬಿಡು, ಬಿಸಾಕ್ಬಿಡ್ತೀನಿ ಬಿಡು. ಸೊ ಅದೆಲ್ಲ ಮಾತಾಡಬಾರ್ದು. ಆಮೇಲೆ ವಾಪಸ್ ಹೋಗ್ಬಿಟ್ಟು ದೇವ್ರ ಹತ್ರ ಪ್ರೇ ಮಾಡ್ತಾರೆ, ದೇವರೇ ನನ್ನನ್ನು ವೆಲ್ದಿಯಾಗಿ ಮಾಡಪ್ಪ. ಪಾಪ ಹೌದು, ದುಡ್ಡು ಅದರಿಂದ ಏನೇನೆಲ್ಲ ಸಿಗುತ್ತೆ ಅಲ್ವಾ? ಸೊ ವೆಲ್ದಿಯಾಗಿ ಮಾಡಪ್ಪ ಅಂತ ಹೇಳ್ಬಿಟ್ಟು, ಅಂದರೆ ಇವರಲ್ಲೇ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟು. ಸಿ ನಾ ಹೇಳುವಂಥದ್ದು ಈ ಸ್ಟೆಪ್ಪಲ್ಲೂ, ಆ್ಯಂಡ್ ಯು ಕ್ಯಾನ್ ಆಲ್ಸೋ ಆ್ಯಡ್ ದಿಸ್ ಸ್ಟೆಪ್, ಅಂದರೆ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟು ಇರಬಾರ್ದು. ಸೊ ನೀವೇನು ಮಾತಾಡ್ತೀರಿ ಅದಕ್ಕೆ ಸ್ಟಿಕ್ ಆಗಬೇಕು. ಸೊ ದಟ್ ಆಲ್ಸೋ ಹೆಲ್ಪ್ಸ್. ಓಕೆ ಸರ್, ಇನ್ನೊಂದು ಕ್ವಶನು ನನ್ನ ಕ್ವಶನ್ ಬ್ಯಾಂಕಿಂದ ಇದೆ, ಅದಾದ್ಮೇಲೆ ನನ್ನ ಕ್ವಶನ್ ಬರ್ತೀನಿ ಸರ್. ನನ್ನ ಪರ್ಸನಲ್ ಕ್ವಶನ್, ಆ ಆ್ಯಂಗಲ್ ಮಾತಾಡುವ, ಇದು ಕೇಳ್ಬಿಡ್ತೀನಿ. ಮ್ಯಾನಿಫೆಸ್ಟೇಷನ್ ನಾವು ಕ್ಲಾರಿಟಿ, ಎನರ್ಜಿ ಎಲ್ಲ ಕರೆಕ್ಟ್ ಮಾಡ್ತೀವಿ, ಬಟ್ ಕರ್ಮ ಬ್ಯಾಗೇಜ್ ಇದ್ದರೆ ಅದು ಸ್ಲೋ ಆಗುತ್ತಂತೆ, ಕ್ವಶನ್ ಮಾರ್ಕ್. ಅದನ್ನ ಕ್ಲೆನ್ಸ್ ಮಾಡೋಕ್ಕೆ ಬೆಸ್ಟ್ ಆ್ಯಂಡ್ ಸಿಂಪಲ್ ವೇ ಯಾವುದು? ಅಂದರೆ ಈಗ ಓಕೆ, ಅಂದರೆ ಕರ್ಮ ಬ್ಯಾಗೇಜು ಇರುತ್ತೆ, ನಾನು ಕೇಳ್ಕೊತಾ ಇದೀನಿ, ಕರ್ಮ ನನಗೆ ಅದು ಹಾಕ್ಸಕ್ಕೆ ಬಿಡ್ತಾ ಇಲ್ಲ, ಈಗ ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳೋದು ಹೇಗೆ? ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕ್ವಶನ್. ಅಂದರೆ ಕರ್ಮ ಇದ್ರೂ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ? ಕರ್ಮ ಅದಕ್ಕೆ ಇಂಟರ್ವ್ಯೂನ್ ಆಗಲ್ವಾ ಅನ್ನುವಂಥದ್ದು. ಅದಕ್ಕೆ ನಾನು ಹೇಳುವಂಥದ್ದು, ಕರ್ಮನ ಸಂಪೂರ್ಣ ನಲಿಫೈ ಅಂತೂ ಮಾಡೋದಕ್ಕಾಗಲ್ಲ, ಆದರೆ ಅದ್ರ ಇಂಟೆನ್ಸಿಟಿನ ಕಡಿಮೆ ಮಾಡ್ಬೋದು. ಹೇಗೆ? ಥ್ರೂ ಚಾರಿಟಿ. ಅಂದರೆ ಚಾರಿಟಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕೊಡೋದಲ್ಲ ಸರ್, ದಟ್ ಈಸ್ ಅವರ್ ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ರೆಸ್ಪಾನ್ಸಿಬಿಲಿಟಿ. ಹೌದು, ಯಾಕಂದರೆ ನಾವು ಇವತ್ತು ಬದುಕ್ತಾ ಇರುವಂಥ ಬದುಕು, ನಮ್ಮ ಹತ್ರ ಇವತ್ತು ಫೋನ್ ಇದೆ, ನಮ್ಮ ಹತ್ರ ಇವತ್ತು ಎಬಿಲಿಟಿ ಆಫ್ ಬೈಯಿಂಗ್ ಎನಿಥಿಂಗ್, ಸೊ ಅದಿದೆ, ಬಟ್ ಎಷ್ಟೋ ಜನಕ್ಕೆ ಅದಿಲ್ಲ. ಅಂದರೆ ಇವೆಲ್ಲವೂ ನಮ್ಮ ಗುಡ್ ಕರ್ಮಗಳಿಂದ ಅಕ್ಯುಮಿಲೇಟ್ ಆಗ್ಬಿಟ್ಟು ನಮ್ಮ ಹತ್ರ ಬಂದಿರುತ್ತೆ. ನಾವು ಯಾವಾಗ ಇದು ಬಂದಿರುತ್ತೆ, ನಾವು ಅದನ್ನು ಜಗತ್ತಿಂದ ಪಡೆದಂಥ ವಸ್ತುನೇ ನಾವು ವಾಪಸ್ ಕೊಡ್ತೀವಿ. ಅಂದರೆ ಹಣ ನಾವು ಅಲ್ಲಿಂದನೇ ಪಡೆದಿರ್ತೀವಿ, ಹಣನೂ ವಾಪಸ್ ಕೊಡ್ತೀವಿ. ಅದಕ್ಕೆ ನಾನು ನಿನ್ನ ಎಲ್ಲೇ ಮಾತಾಡಿದ್ರೆ ಇದ್ರ ಬಗ್ಗೆ ನಾನು ಡೆಫಿನೆಟಾಗಿ ಹೇಳಿರ್ತೀನಿ, ದಟ್ ಈಸ್ ಕಾಲ್ಡ್ ಚಾರಿಟಿ. ಅಂದರೆ ನೀವೇನು ದುಡಿತೀರಿ ಅದರಲ್ಲಿ 10% ಇಷ್ಟು ಗೋ ಬ್ಯಾಕ್ ಟು ಸೊಸೈಟಿ. ಅದು ಸಮಾಜಕ್ಕೆ ಹೋಗ್ಲೇಬೇಕು, ನಮಗಿಂತ ಯಾರು ಸ್ವಲ್ಪ ಕೆಳಸ್ತರದಲ್ಲಿ ಇರ್ತಾರೆ ಅವ್ರಿಗೆ ಹೋಗ್ಲೇಬೇಕು. ಅದನ್ನ ನಾವು ತೈತಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಟ್ 100% ಮ್ಯಾಂಡೇಟ್ರಿ, ಎಲ್ಲರೂ ಇದನ್ನು ಮಾಡಲೇಬೇಕು. ಆ್ಯಂಡ್ ಬ್ಯೂಟಿಫುಲ್ ಆಗಿ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಅಂದರೆ ಗಂಗಾ ಮಾತೆ ಬಗ್ಗೆ ಯೋಚನೆ ಮಾಡಿ. ಆಕೆ ಜೀವಗಂಗೆ ಎಲ್ಲ ಕಡೆನೂ ಹರಿತಾಳೆ, ಹರಿದಷ್ಟು ಆಕೆ ವೃದ್ಧಿ ಆಗ್ತಾಳೆ. ಅದೇ ಒಂದು ಪಾಂಡ್ ಬಗ್ಗೆ ಯೋಚನೆ ಮಾಡಿ, ಒಂದು ಸ್ಟ್ಯಾಗ್ನೆಂಟ್ ಪಾಂಡ್ ಅಂದ್ರೆ ಒಂದು ಕಡೆ ಇರುವಂಥದ್ದು, ಅಲ್ಲಿ ಅದು ಒಂದೇ ಕಡೆ ನೀರು ನಿಂತು ಹೋಗ್ಬಿಟ್ಟಿರುತ್ತೆ ಅಲ್ವಾ? ಅಲ್ಲಿ ಸೊಳ್ಳೆಗಳು ಬ್ರೀಡ್ ಆಗ್ತಾ ಇರುತ್ತೆ, ಆ್ಯಂಡ್ ಅದು ಡಿಸೀಸಸ್ಗಳನ್ನು ತಂದ್ಕೊಡುತ್ತೆ. ಸೇಮ್ ವೇ ದುಡ್ಡು ಅಷ್ಟೇನೆ, ನೀವು ಎಷ್ಟು ಕೊಡ್ತಾ ಹೋಗ್ತೀರಿ ಅಷ್ಟು ಅದ್ರ ಫ್ಲೋ ಜಾಸ್ತಿ ಆಗ್ತಾ ಹೋಗುತ್ತೆ, ಅಷ್ಟು ಅದು ಉನ್ನತಿ ಆಗ್ತಾ ಹೋಗುತ್ತೆ. ಸಿ ದಟ್ಸ್ ವೈ ಸೇ ನಮ್ಮ ಬಾಡಿನಲ್ಲಿ
ಬ್ಲಡ್ಡು ಸರ್ಕ್ಯುಲೇಷನ್ ಆಗ್ತಾ ಇದ್ರೆ ಮಾತ್ರ ಬಾಡಿ ಹೆಲ್ದಿ ಆಗಿರುತ್ತೆ, ಹೌದು. ಲೈವ್ಲಿ ಆಗಿರ್ತೀವಿ. ಎಲ್ಲರೂ ನಮ್ಮ ಕಡೆ ಕ್ಲಾಟ್ ಆದರೆ ಡಿಸೀಸಸ್ಗಳು ಸ್ಟಾರ್ಟ್ ಆಗೋಗುತ್ತೆ. ಸೇಮ್ ವೇ ದುಡ್ಡು ಅದೇ ಥರ ಎನರ್ಜಿ. ನೀವು ಎಷ್ಟು ಬಿಡ್ತೀರಿ ಅಷ್ಟು ನಿಮ್ಮ ಹತ್ರ ಹರಿದು ಬರುತ್ತದು. ಬಟ್ ನಾವು ಕೊಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಬರುವಂಥದ್ದು ಮ್ಯಾಟ್ರೇ ಆಗೋದಿಲ್ಲ. ಎಷ್ಟೋ ಜನ ಅವ್ರು ದುಡಿಯೋ ದುಡ್ಡಲ್ಲಿ 1 ರೂಪಾಯಿನೂ ಬಿಚ್ಚೋದಿಲ್ಲ. ನಾನು ಹೇಳೋದು ಆ ಥರ ಮಾಡಬಾರ್ದು. ನೀವೇನು ದುಡಿತೀರಲ್ಲ ಅದರಲ್ಲಿ 10% ಯು ವಿಲ್ ಹ್ಯಾವ್ ಟು ಗಿವ್ ಬ್ಯಾಕ್ ಟು ಸೊಸೈಟಿ. ಹಾಗಾಗಿನೇ ಗೀತೆನಲ್ಲೂ ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ, ದಾನಂ ತಪಶ್ಚ ಯಜ್ಞಶ್ಯ ತ್ರಿವಿದ್ಯಂ ಕರ್ಮ ಪಾವನಂ ಅಂತ. ಅಂದರೆ ದಾನ, ಯಜ್ಞ, ತಪಸ್ಸು ಈ ಮೂರೂ ನಮ್ಮ ಕರ್ಮಗಳನ್ನು ಅಂದರೆ ಕ್ಲೆನ್ಸ್ ಮಾಡುವಂಥ ಪ್ರಾಸೆಸ್ ಇದು ಅಂತ ಹೇಳ್ಬಿಟ್ಟು. ಸೊ ಈ ಮೂರೂ ನಮ್ಮ ಕರ್ಮಗಳನ್ನು ಶುದ್ಧ ಮಾಡುವಂಥ ಕ್ರಿಯೆಗಳು ಅಂತ ಹೇಳಿದ್ರೆ, ಮ್ಯಾನಿಫೆಸ್ಟೇಷನ್ಗೆ ಕರ್ಮ ನನಗೆ ಬ್ಯಾಗೇಜ್ ಆಗಿದೆ ಅಂತ ಆಯಿತು ಅಂದರೆ ಬಹುಶಃ ನಾನು ದಾನ ಮಾಡೋದ್ರಿಂದ 1% ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಇದು ಸ್ವಾರ್ಥ ಅಂತಲ್ಲ ನಾನು ಹೇಳೋದು. ಅಂದರೆ ನೀವು ಮಾಡೋದ್ರಿಂದ ಡೆಫಿನೆಟ್ಲಿ ಆಗಲೇಬೇಕು ಅಂತಲ್ಲ. ಆಲ್ಸೋ ಆಲ್ಟರ್ನೇಟಿವ್ಲಿ ಏನಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟು, ದಾನ ಮಾಡೋದ್ರಿಂದ ನಾವು ವೃದ್ಧಿ ಆಗ್ತೀವಿ, ಬೇರೆಯವ್ರನ್ನ ವೃದ್ಧಿ ಮಾಡೋದು ಅಂತಲ್ಲ. ಸೊ ಮತ್ತೆ ನಮಗೊಂಥರ ಒಳಗಡೆಯಿಂದ ಒಂದು, ಈಗ ನೀವು ಯಾರಿಗಾರು ದುಡ್ಡು ಕೊಟ್ಟರೆ ನಿಮ್ಮ ಒಳಗಡೆಯಿಂದ ಏನು ಅನ್ಸುತ್ತೆ, ಒಂಥರ ಸಮಾಧಾನ, ನೀಡಿರೋರು ಕೊಟ್ಟರೆ ಖುಷಿ ಆಗುತ್ತೆ ಅಲ್ವಾ. ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಆಲ್ಸೋ ಅಲ್ವಾ. ನಾವು ದಾನ ಮಾಡುವಂಥದ್ರಿಂದ ಸಿ ಇನ್ಫ್ಯಾಕ್ಟ್ 3 months ಪ್ರೋಗ್ರಾಮಲ್ಲೂ ನಾನು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ನಾನು ಅದನ್ನೇ ಹೇಳ್ಕೊಡೋದು. ಆ್ಯಂಡ್ ಯಾಕೆ ಅವ್ರಿಗೆಲ್ಲ ವಂಡರ್ಫುಲ್ ಆಗಿ ರಿಸಲ್ಟ್ಸ್ಗಳು ಬರುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಜನ ಸರ್ ನಾನು ಅಬ್ಸರ್ವ್ ಮಾಡಿರೋದು ಆನಂದ್ಜಿ, ಸೊ 10 ವರ್ಷಗಳಿಂದ ಮಾಡೋಕ್ಕಾಗದೇ ಇರೋದನ್ನ 1 ವರ್ಷದಲ್ಲಿ ಮಾಡಿದ್ದಾರೆ. ಬಿಕಾಸ್ ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಟೀಚ್ ಮಾಡೋದೇ ಅದು. ನನ್ನ ಪ್ರೋಗ್ರಾಮ್ಸ್ಗಳಲ್ಲೂ ಡೂ ಥೈಥಿಂಗ್, ಡೊನೇಟ್ ಮಾಡಿ. ನೀವೆಷ್ಟು ಕೊಡ್ತೀರಿ ಅಷ್ಟು ಬೆಳಿತೀರಿ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಹೊರಟಿರುವಂಥವ್ರು, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ವೇ. ನೀವು ಎಷ್ಟು ದಾನ ಮಾಡ್ತೀರಿ ಅಷ್ಟು ನೀವು ವೃದ್ಧಿ ಆಗ್ತೀರಿ. ಆ್ಯಂಡ್ ಕರ್ಮಗಳು ಒಂದು ಹಂತದವರೆಗೆ ಕ್ಲೆನ್ಸ್ ಆಗುತ್ತೆ ಅದರಿಂದ. ಸೂಪರ್ ಸರ್. ಸೊ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಳ್ಳೊಳ್ಳೆ ಪಾಯಿಂಟ್ಸ್ ನಮ್ಮ ಕ್ವಶನ್ ಬ್ಯಾಂಕಲ್ಲಿತ್ತು, ಅದಕ್ಕೆ ನೀವು ಉತ್ತರ ಕೊಟ್ಟಿದ್ದೀರಿ. ನಂದು ಪರ್ಸ್ನಲ್ ಕ್ವಶನ್ ಇದೆ ಸರ್. ಅಂದರೆ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಒಂದು ಎಪಿಸೋಡ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಕ್ಕೆ ನಿಮ್ಮ ಎಪಿಸೋಡೇ ಮ್ಯಾನಿಫೆಸ್ಟ್ ಆಗೋಯ್ತೀವಿ ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ, ಉತ್ಪ್ರೇಕ್ಷೆ ಅಲ್ಲ. ಯಾಕಂದರೆ ಐ ವಾಸ್ ಥಿಂಕಿಂಗ್ ಯಾರ ಹತ್ರ ಮಾತಾಡೋಣ ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನು ಅಂತ. ನಮ್ಮ ಫಸ್ಟ್ ಗುರುಗಳು ಏನಾರು ಅವರು ಜೀವಂತವಾಗಿದ್ದರೆ ಅವ್ರನ್ನೇ ಕರೆಸಿ ಮಾತಾಡ್ತಾ ಇದ್ದೆ ನಾನು. ಸರ್ ನನಗೆ ಈಗ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ಓಕೆ ಇದೆ ಸರ್, ಕರೆಕ್ಟ್ ಇದೆ. ಅದು ಸೈಲೆನ್ಸು, ಶೇರ್ ಮಾಡಬಾರ್ದು, ಚಾರಿಟಿ ಮಾಡಬೇಕು, ಆ ಟೈಮಿಂಗು, ಕೃಷ್ಣ ಹಿಟ್ ಅಂತ ಟೈಮಿಂಗು, ಇದೆಲ್ಲವೂ ಒಂದು ಕಡೆ ಇದೆ ಸರ್. ನನ್ನ ಜೀವನದ ಅನುಭವದ ಒಂದು ಮ್ಯಾನಿಫೆಸ್ಟೇಷನ್ ಕತೆ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹೇಳ್ಬೋದಾ ಸರ್? ಖಂಡಿತ, ಪ್ಲೀಸ್. ಅಲ್ಲ, ಯಾಕಂದ್ರೆ ನಮ್ಮ ಸುಮಾರು ಜನ ಏನು ಗೆಸ್ಟನ್ನು ಕರೆಸ್ಬಿಟ್ಟು ನೀವೇ ಮಾತಾಡ್ತೀರಾ ಅಂತಾರೆ, ಸ್ಕ್ರಿಪ್ಟೆಡ್ ಆಗೋಗುತ್ತೆ ಅಲ್ವಾ. ಸೊ ನಂದು ಹೇಳ್ಬೇಕಲ್ಲ ಸರ್ ಎಕ್ಸ್ಪೀರಿಯನ್ಸ್. ಅವಾಗಲೇ ತಾನು ನಿಮ್ಮ ಥರ ಡಿಸ್ಕಷನ್ ಆಗುತ್ತೆ, ಮತ್ತು ನಿಮ್ಮ ಥರ ಒಬ್ಬರು ಎಕ್ಸ್ಪರ್ಟ್ ಬಂದಾಗ ನಾನು ಏನೋ ಕಲಿಯೋಕ್ಕಾಗುತ್ತೆ. ಖಂಡಿತ. ದಿಸ್ ಇಸ್ ಪ್ಯೂರ್ಲಿ ಮೈ ಸ್ಟೋರಿ ಸರ್, ನಿಜವಾಗ್ಲೂ ನಡೆದ ಘಟನೆ. ಯಾಕಂದ್ರೆ ಇದು ಬಹಳ ರೋಮಾಂಚನವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪುಣ್ಯಕೋಟಿ ನ್ಯಾಚುರಲ್ಸ್. ಗೋ ಉತ್ಪನ್ನ ಬಳಸಿ, ಗೋವು ಉಳಿಸಿ. ಈ ನಿಟ್ಟಿನಲ್ಲಿ ಏನಾಯಿತು, ನನ್ನ ಕ್ಲಾಸಲ್ಲಿ, ಸ್ಪಿರಿಚುವಲ್ ಕ್ಲಾಸಲ್ಲಿ ನನ್ನ ಗುರುಗಳು ಬ್ರಹ್ಮಯ್ಯ ಅಂತ, ಫಸ್ಟ್ ಅವರು ಕ್ಲಾಸಲ್ಲಿ ನಾನು ಹೋಗ್ತಾ ಇದ್ದಿದ್ದು. ಈ ಮ್ಯಾನಿಫೆಸ್ಟೇಷನ್ ಬಂತು ಸರ್. ಮ್ಯಾನಿಫೆಸ್ಟೇಷನ್ ಬಂದಾಗ ಅವರು ಎಕ್ಸ್ಪೆರಿಮೆಂಟ್ ಅಂತಲೇ ಕೊಡೋರು. ಫಸ್ಟು ಮ್ಯಾನಿಫೆಸ್ಟ್ 5 ಸ್ಟಾರ್ ಚಾಕ್ಲೇಟ್ ಅಂತ ಕೊಡೋರು, ಒಂದು ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟ್ ಹೆಸರೇ 5 ಸ್ಟಾರ್ ಚಾಕ್ಲೇಟ್. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಅಂತ ಅದಕ್ಕೆ ಸ್ಟೆಪ್ ಹೇಳೋರು. ಆ ಸ್ಟೆಪ್ಪು ಹೇಳ್ತೀನಿ ನಾನು, ಜನಗಳಿಗೆ ಹೇಳ್ತೀನಿ. ಅದಾದಮೇಲೆ 100 ರೂಪೀಸ್ಗೆ ಮ್ಯಾನಿಫೆಸ್ಟ್ ಮಾಡಿ ಅಂತ 1 ವಾರ ಒಂದು ಟಾಸ್ಕ್ ಕೊಡೋರು. 500 ರೂಪೀಸಿಗೆ ಮಾಡಿ ಅನ್ನೋರು. ಆಮೇಲೆ ಹಂಗೆ 1000, ಹಿಂಗೆ 10,000 ಎಲ್ಲ ಹೋಗೋದು. ಇದೆಲ್ಲ ಒಂದಿನ ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಹೇಳಿದೆ, ಸರ್ ನಾನು 5 ಸ್ಟಾರ್ ಚಾಕ್ಲೇಟು 100 ರೂಪಾಯಿಗೆಲ್ಲ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ ಸರ್. ನನಗೆ ನೀವು ವೆಪನ್ ಕೊಟ್ಬಿಡಿ, ಏನು ಮ್ಯಾನಿಫೆಸ್ಟ್ ಮಾಡೋದು ನಂಗೆ ವೆಪನ್ ಕೊಟ್ಬಿಡಿ, ನಾವು ಸ್ವಲ್ಪ ದೊಡ್ಡದ್ರಲ್ಲಿ ಆಟ ಆಡ್ತೀವಿ ನಾವು. ನನಗೆ ಈ 5 ಸ್ಟಾರ್ ಮ್ಯಾನಿಫೆಸ್ಟ್ ಆಗುತ್ತಾ ಅವೆಲ್ಲ ನನಗೆ ಟೈಮ್ ಇಲ್ಲ ಸರ್ ಅಂದೆ. ಹೌದಾ, ಆಯ್ತು, ಹಂಗಾರೆ ನೀನು ಏನು ಬೇಕಾದ್ರೂ ಕೇಳ್ಕೊಳ್ಳಯ್ಯ, ನೇಚರ್ ಕೊಡುತ್ತೆ ನಿನಗೆ. ಏನು ಬೇಕಾದ್ರೂ ಕೇಳ್ಕೊ, ಎಷ್ಟು ಬೇಕಾದ್ರೂ ಕೇಳ್ಕೊ, ನೇಚರ್ ಕೊಡುತ್ತೆ. ಇದಕ್ಕೆ ಕೆಲವು ರೂಲ್ಸ್ ಇದೆ ಅಂತ ಅವ್ರು ಹೇಳಿದ್ರು. ಈಗ ಅದನ್ನೇ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಶೋರ್. ಒಂದು, ನೀನೇನೇ ಕೇಳು, ಫಸ್ಟ್ ನಿನ್ನಲ್ಲಿ ಅಷ್ಟು ಪುಣ್ಯ ಸಂಪಾದನೆ ಇದೆಯಾ ಅಂತ ನಿನಗೆ ಹೆಂಗೆ ಗೊತ್ತಾಗುತ್ತೆ? ಏಕ್ದಮ್ ನನಗೆ ಇವಾಗ ಒಂದು ದೊಡ್ಡ ಏರಿಯಾದ ಒಂದು ಪ್ಯಾಲೇಸ್ ಥರದ್ದು ಒಂದು ಮನೆ ಬೇಕು ಅಂತ ನಾನು ಮ್ಯಾನಿಫೆಸ್ಟೇಷನ್ ಕೂರೋದಲ್ಲ. ಬಟ್ ನನಗೆ ಅದಕ್ಕೆ ಅಷ್ಟು ಪಡೆಯುವ ಪುಣ್ಯ ಸಂಪಾದನೆ ನನ್ನ ಹಣೆ ಬರದಲ್ಲಿ ಇದೆಯಾ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ. ಸೊ ದ ರೂಲ್ ಏನು ಹೇಳುತ್ತೆ ಅಂತ ಅವ್ರು ಹೇಳಿದ್ದು ಅಂತಂದರೆ, ನೀನು ಏನಾರು ಕೇಳು, ಎಷ್ಟಾರು ಕೇಳು, ಅದರ 10% ಅಷ್ಟೇ ನಿನ್ನ ನೇಚರ್ ಕೊಡೋದು. ಸೊ ನಿನಗಿವಾಗ ಲೆಟ್ಸ್ ಅಸ್ಯೂಮ್ 1 ಕೋಟಿ ರೂಪಾಯಿ ಬೇಕು ಅಂತಂದರೆ 10 ಕೋಟಿ ಕೇಳಿದ್ರೆ ಅದು 1 ಕೋಟಿ ಕೊಡುತ್ತೆ ನಿನಗೆ. ಇದು ಲಾ.
ಸೊ ಈಗ ನೀನು ಇಮೇಜ್ ಮಾಡ್ಕೊ, ಏನಾದ್ರು ಇಮೇಜ್ ಮಾಡ್ಕೊ, ಅದು 10% ಬರುತ್ತೆ ಅಂತ. ಅದ್ರ ಮೇಲ್ ಬಂತ ನಿನಗೆ ಪುಣ್ಯ ಇತ್ತು ಅಂತ. ಬಂದಿಲ್ಲ ಅಂದ್ರೆ 10% ಅಂತೂ ಗ್ಯಾರಂಟಿ. ಅಂಡ್ ಈ 10% ನಿನಗೆ ಯಾವತ್ತು ಬರುತ್ತಲ್ಲ, ನೀನು ನೇಚರ್ಗೆ ಕಮಿಟ್ ಆಗಬೇಕು ದಟ್ ಅದರಲ್ಲಿ ತಿರ್ಗಾ 5 or 10% ನಾನು ವಾಪಸ್ ಕೊಡ್ತೀನಿ ಅಂತ. ನೀವು ಹೇಳಿದ್ದ ರೂಲ್ ಬರ್ತೀನಿ. ನಿನಗೆ ಸ್ಯಾಂಕ್ಷನ್ ಆದ್ರೆ ಫಸ್ಟ್ 10%, ಆ 10% ಅಲ್ಲಿ ತಿರ್ಗಾ ನಾನು ಅದನ್ನ ರೀಸೈಕಲ್ ಬಿನ್ಗೆ ಹಾಕ್ತೀನಿ ಅಂತ ನೀನು ಕಮಿಟ್ ಮಾಡ್ಕೊಂಡು ಕೂತ್ಕೋಬೇಕು. ಇವಾಗ ಇದು ಮ್ಯಾನಿಫೆಸ್ಟೇಷನ್ನ ಮೊದಲ ಸಂಕಲ್ಪ ಅಂತ ಸ್ಟೆಪ್ ಅಲ್ಲಿ ಹೇಳಿದ್ರು. ಕರೆಕ್ಟಾಗಿ ಹೋಗ್ತಿದ್ದೀನಾ ನಾನು? ಡೌಟ್ ನಂದು ಕರೆಕ್ಟ್ ಇದೆ? ಹೇಳ್ಬಿಡಿ. ಓಕೆ, ಇದು ಒಂದು ಸ್ಟೆಪ್ ಅನ್ನು. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದೇನು, ನಾನು ಅದಕ್ಕೆ ಕೇಳಿದ್ದು ನಿಮ್ಗೆ ಇದಕ್ಕೆ ಹೆಂಗ್ ಸರ್ ಮ್ಯಾನಿಫೆಸ್ಟೇಷನ್ ಸ್ಟೆಪ್ ಅಂತ ಕೇಳಿದಾಗ ನಮ್ಮಲ್ಲಿ ಅಪ್ರೋಚ್ ಹೇಳ್ಕೊಟ್ಟಿದ್ದೇನು ಅಂತಂದ್ರೆ ವಿಜುವಲೈಸೇಷನ್. ವಿಜುವಲೈಸ್ ಮಾಡ್ಬೇಕು. ನಿನಗೇನು ಬೇಕು ಅನ್ನೋದನ್ನ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡು ನೀನು ಈ ಕಣ್ಣು ಮುಂದೆ ಆ TV ಥರ ಬರುತ್ತೆ, ಪರದೆ ಥರ ಬರುತ್ತೆ, ಅಲ್ಲಿ ನೀನು ನೋಡ್ಬೇಕು ನಿನ್ನನ್ನು ನೀನು. ಇದನ್ನ ಹೇಳೋವಾಗ ನಮ್ಗೆ ಅವರೊಂದು ಅಂಡರ್ಲೈನ್ ಮಾಡಿ ಹೇಳಿದ್ರು, ಬಿ ವೆರಿ ಕೇರ್ಫುಲ್. ಬಿ ವೆರಿ ಕೇರ್ಫುಲ್ ಏನು ಅಂತಂದ್ರೆ, ಈಗ ನೇಚರ್ದ ಹಂಗಾರೆ ಯಾವ ಭಾಷೆ? ದೇವನಾಗರಿ ಲಿಪಿ ಅಂದ್ರೆ ದೇವರು ಸಂಸ್ಕೃತ ಅಲ್ಲಿ ಮಾತಾಡ್ತಾ ಇದ್ದ ಅಂತಾರೆ. ಈ ಪ್ರಶ್ನೆ ಕೇಳಿದ್ದೆ, ಸರ್ ಹಂಗಾರೆ ದೇವ್ರದ್ದು ಯಾವ ಭಾಷೆ? ಅವಾಗ ಅವರು ಒಂದು ವಂಡರ್ಫುಲ್ ಆಗಿ ಒಂದು ಹೇಳಿದ್ರು, ದೇವರ ಭಾಷೆ ಪಿಕ್ಟೋಗ್ರಫಿಕಲ್ ರೆಪ್ರೆಸೆಂಟೇಷನ್ ಅಂತ ಅನ್ಕೊಳ್ಳಿ. ಚಿತ್ರಗಳು, ದೃಶ್ಯಗಳು, ನೀವೇನು ಕಟ್ಕೊಡ್ತೀರಾ ಅದು ಭಗವಂತನ ಭಾಷೆ. ಸೊ ನಿನಗೇನು ಬೇಕು, ಎಷ್ಟು ಬೇಕು, ಪಿಕ್ಚರಲ್ಲೇ ಕೇಳ್ಬೇಕು ನೀನು ಇವಾಗ ಅಂತಂದ್ರು. ಆವಾಗ ಒಂದು 2 ಎಕ್ಸಾಂಪಲ್ ಹೇಳ್ಬಿಟ್ಟು ಹೇಳಿದ್ರು ನನಗೆ. ಏನು ಅಂತಂದ್ರೆ, ಕೆಲವ್ರ ಮನೇಲೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಎದುರುಗಡೆ ಮೈ ಫಸ್ಟ್ $1 million ಅಂತ ಒಂದು ಪೋಸ್ಟರ್ ಹಾಕೊಂಡು ಇದನ್ನ ಸಜೆಸ್ಟ್ ಕೂಡ ಮಾಡ್ತಾರೆ ಮ್ಯಾನಿಫೆಸ್ಟೇಷನ್. ಇದನ್ನ ಹಾಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ 1 million ನೋಡಿ. ಅದು ನೋಡ್ತಾ 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 ಆ ಪಿಕ್ಟೋಗ್ರಫಿ ಮೆಸೇಜು ಒಂದಿನ 1 million ಬರುತ್ತೆ. ಇದನ್ನ ಫಾರಿನಲ್ಲಿ ಯಾರೋ ಒಂದು ಮಹಿಳೆ ಮಾಡಿ ಅವಳಿಗೆ 1 million ಏನೋ ಬಂತಂತೆ. ಬಂದಿದ್ದ ಪ್ರೋಸೆಸ್ ಏನು ಅಂತಂದ್ರೆ, ಆಕೆ ಗಂಡ ಸತ್ತೋಗಿ ಅವ್ನ ಇನ್ಶೂರೆನ್ಸ್ ಬರುತ್ತೆ ಅವಳಿಗೆ $1 million. ಯಾಕೆಂದ್ರೆ ಇದನ್ನ ಅವಳು ಮ್ಯಾನಿಫೆಸ್ಟೇಷನ್ ಅಲ್ಲಿ ಕೇಳಿರ್ಲಿಲ್ಲ. ನೇಚರ್ ಹೇಳ್ಬಿಡ್ತಂತ, ಇವಾಗ ನೀನು 1 million ಕೇಳ್ದ ನಾನು ಕೊಟ್ಟಿದ್ದೀನಿ ನಿಂಗೆ, ನನ್ನ ಗಂಡನೂ ಇರ್ಬೇಕಾಗಿದ್ದ ಜೊತೆಲಿ ಅಂತ ನೀನೇನು ಕೇಳಲಿಲ್ವಲ್ಲಮ್ಮ. ಇಲ್ಲಿ ಬಿಡ್ತೀವಾಗ ಮ್ಯಾನಿಫೆಸ್ಟೇಷನ್ ಪಿಕ್ಚರು ಅಂತ ಹೇಳಿದ್ರು. ಈ ತಪ್ಪುಗಳು ಮಾಡ್ಬಿಡ್ತಾರೆ. ಇನ್ನೊಂದು ಜೋಕ್ ಆಗಿ ಹೇಳಿದ್ರು. ಒಬ್ಬ ಹೇಳದ್ನಂತೆ, ನಾನು ಯಾವಾಗಲೂ AC ಇರಬೇಕು, ನಾನು ಮಲಗಿದ್ರೆ ನನ್ನ ತಲೆ ಕಾಲ ಹತ್ರ ದುಡ್ಡು ಇರಬೇಕು, ಇದು ನನ್ನ ಮ್ಯಾನಿಫೆಸ್ಟೇಷನ್ ಅಂತ. ಕೊನೆಗೆ ಅವನು ATM ಮಷೀನಲ್ಲಿ ವಾಚ್ಮ್ಯಾನ್ ಕೆಲಸ ಸಿಕ್ತಂತೆ. ಅಲ್ವಾ? ATM ಮಿಷನ್ ಪಾಪ ಮಲಗಿರ್ತಾರ ಅವ್ರು, ನಾನು ಅವ್ರು ಹಾಸ್ಯ ಮಾಡ್ತಿಲ್ಲ, ವಿಷಯ ಹೇಳ್ತಾರ. ಅದು ಮ್ಯಾನಿಫೆಸ್ಟೇಷನ್ ಹೆಂಗಾಗ್ಬಿಡುತ್ತೆ ಅಂತ. ನೀವು ATM ವಾಚ್ಮ್ಯಾನ್ ನೋಡಿ, ರಾತ್ರಿ ನೋಡಿ, ಅಲ್ಲಿ ಒಳಗೆ ಹಾಸ್ಕೊಂಡು ಮಲಗಿರ್ತಾರ ಅವ್ರು. ATM ಅಲ್ಲಿ ಯಾವಾಗಲೂ AC ಇರುತ್ತೆ. ಅವನೇನೋ ಒಂದು ಕಾಲಿಟ್ರೆ ಕಾಲ ಹತ್ರ ದುಡ್ಡು, ಹಿಂಗ್ ತಿರ್ಕೊಂಡ್ರೆ ತಲೆ ಹತ್ರನೂ ದುಡ್ಡು, ಬಟ್ ಯಾವುದು ಅವನದಲ್ಲ. ಇದಕ್ಕೆ ಅವ್ರೇನು ಹೇಳಿದ್ರು, ವಿಜುವಲೈಸ್ ಮಾಡ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿ ಮಾಡಬೇಕು. ಸೊ ನಿನಗೆ ಏನು ಬೇಕು ಅನ್ನೋದ್ರ ಜೊತೆಗೆ ನಿನ್ನ ಫ್ಯಾಮಿಲಿ, ನಿನ್ನ ಫ್ರೆಂಡ್ಸು ಎಲ್ಲರೂ ಖುಷಿಯಾಗಿದ್ದೀರಾ, ನೀವೆಲ್ಲರೂ ಒಂದು ಫ್ರೇಮ್ ಆಫ್ ಪಿಕ್ಚರಲ್ಲಿ ಇದ್ದೀರಾ, ಹ್ಯಾಪಿ ಫೇಸಲ್ಲಿದ್ದೀರಾ, ಈಗ ನಿಂಗೆ ಅದು ಮ್ಯಾನಿಫೆಸ್ಟ್ ಆಗಿದೆ ಈ ಥರ ಅಂತ. ಇದಕ್ಕೊಂದು ಕತೆ ಜ್ಞಾಪಕ ಬರುತ್ತೆ ನನಗೆ. ಒಬ್ಳು ಸೊಸೆನ ಏನೋ ಕೇಳ್ಬೋದು, ದೇವ್ರ ಪ್ರತ್ಯಕ್ಷ ಆಗಿ ನಿಂಗೇನು ಬೇಕು ಅಂದಾಗ ಅವ್ಳಿಗೆ ಅತ್ತೆ ಮಾವ ಕುರುಡ್ರು ಇರ್ತಾರೆ, ಅವ್ರು ತುಂಬ ಬಡತನದಲ್ಲಿರ್ತಾರೆ, ಅವಳಿಗೆ ಮಕ್ಕಳಿರಲ್ಲ. ಅದನ್ನ ಮ್ಯಾನಿಫೆಸ್ಟೇಷನ್ ಸ್ಟೋರಿಗೆ ಹೇಳಿದ್ರು ಅವರು. ಆಗ ನಿನಗೇನು ವರ ಬೇಕು ಅಂತ ದೇವ್ರು ಕೇಳಿದಾಗ, ನನ್ನ ಮಗುವನ್ನ ಚಿನ್ನದ ತೊಟ್ಲಲ್ಲಿ ತೂಗೋದನ್ನ ನಮ್ಮ ಅತ್ತೆ ಮಾವ ನೋಡಬೇಕು ಅಂತ ವರ ಕೇಳಿದ್ನು. ಸೊ ಅವಳು ಒಂದೇ ಮ್ಯಾನಿಫೆಸ್ಟೇಷನ್ 3 ಆಗೋಯ್ತಾ. ಅವಳು ಮಕ್ಕಳಾಗ್ತಿರ್ಲಿಲ್ಲ ಅಂದ್ರೆ ಮಕ್ಕಳಾಯ್ತು, ಚಿನ್ನದ ತೊಟ್ಲು ಬಡವ್ರ ಮನೇಲಿ ಬರಲ್ಲ, ಸಾವುಕಾರ ಆಗ್ಬೇಕು, ಅವ್ರು ರಿಚ್ ಆದ್ರು, ಪ್ಲಸ್ ಅವ್ರ ಅತ್ತೆ ಮಾವನ್ ಕಂಡು ಬಂತು. ಸೊ ಈ ಪಿಕ್ಚರ್ ಇಮ್ಯಾಜಿನೇಷನ್ ಮಾಡಿದಾಗ ಹೀಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಇದು ಮ್ಯಾನಿಫೆಸ್ಟೇಷನ್ನ ಹಂತ, ಪಿಕ್ಟೋಗ್ರಫಿ ಅಂತೆಲ್ಲ ಹೇಳ್ಕೊಟ್ರು. ಓಕೆ, ನನಗೆ ನನ್ನೊಳಗೊಬ್ಬ ಡೈರೆಕ್ಟರ್ ರೆಡಿ ಆಗ್ಬಿಟ್ಟ. ನಾನು ರೆಡಿ ಆಗ್ಬಿಟ್ಟೆ ಈಗ ಮ್ಯಾನಿಫೆಸ್ಟೇಷನ್ಗೆ. ಯಾರು 5 ಸ್ಟಾರ್ ಚಾಕ್ಲೇಟು $100 ಮಾಡ್ತಾರೆ ಅಂತ. ಸೊ ಯು ವಾಂಟ್ ಬಿಲೀವ್, ಐ ಪ್ರೋಗ್ರಾಮ್ಡ್ ಫಾರ್ 300 crores, 300 ಕೋಟಿ. ಯಾಕೆ ಅಂತಂದ್ರೆ 10% ಅಂದ್ರೆ ಎಷ್ಟಕ್ಕೆ ಬಂತದು? 30 ಕೋಟಿ. ವರ್ಷು ನಮ್ಮ ಪುಣ್ಯದಲ್ಲಿ 30 ಕೋಟಿ ಇಲ್ಲ ಅನ್ಕೊಳ್ಳಿ, ಅದಕ್ಕೆ 10% ಬನ್ನಿ 3 ಕೋಟಿ, ಅದ್ರ 10% ಬನ್ನಿ 30 ಲಕ್ಷ, ಅದ್ರ 10% ಬನ್ನಿ 3 ಲಕ್ಷ ಬರಲ್ವಾ ನನಗೆ ಈ ಪ್ರೋಗ್ರಾಮಿಂಗ್ ಮಾಡಿದ್ರೆ? ನಾನು ಇವಾಗ ನನ್ನ ಅದೃಷ್ಟದಲ್ಲಿ 300 ಕೋಟಿ ಕೇಳ್ತಾ ಇದ್ದೀನಿ ನಾನು ದೇವ್ರನ್ನ, ಇವಾಗ ಬೇಡ, ಕೊನೆಗೆ ಅವ್ನು ನಂಗೆ 3 ಲಕ್ಷ ಕೊಟ್ರು ನೀನು ಇದೆಯಾ ಅಂತ ನಾನು ಒಪ್ಕೊಂತೀನಿ ಅಂದ್ಬಿಟ್ಟು ಅಂತ ಒಂದು ಆಟ ನಾನು ನೇಚರ್ ಜೊತೆಗೆ ಆಡಿದೆ ಸರ್. ಇದು ಸರ್ ನಾನು ನೋಡಿ, ನೀವು ಹೇಳಿದ ಲೈನ್ಗೆ ವಾಪಸ್ ಬರ್ತೀನಿ. ಹೆಂಗಾಯಿತು ಇದು ಸಿಚುಯೇಷನ್ ಮ್ಯಾನಿಫೆಸ್ಟ್ ಆಯಿತು ಅಂತಂದರೆ ಬಹಳ ಮಜಾ ಆಯಿತು ಸರ್. ನಾವು ಶೂಟಿಂಗ್ ಮಾಡ್ತಾ ಇದ್ದ ಒಂದು ಸ್ಟುಡಿಯೋ, ಅಲ್ಲಿಂದ ಒಂದು ಡಿಸ್ಕಷನ್ ರೂಮ್ ಅಂತ ಒಂದು ರೂಮ್ ಮಾಡಿದ್ವಿ. ಆ ಏರಿಯಾದಲ್ಲಿ ಮನೆಗಳೇ ಇಲ್ಲ, ಇಲ್ಲೊಂದು ಮನೆ ಬಿಟ್ಟರು ಅಲ್ಲೊಂದು ಅನ್ಬೇಕು ಅಷ್ಟು ದೂರದಲ್ಲಿ ಒಂದು ಮನೆ, ಆ ಥರದ್ದು ಒಂದು ಮನೆ ನೋಡಿದ್ವಿ. ಓನರ್ ಆದರೆ ಮೇಲ್ಗಡೆನೇ ಇತ್ತು. ನನ್ನ ಜೊತೆ ನನ್ನ ಫ್ರೆಂಡ್ ರೈಟರ್, ಆತ ಕೂಡ ರೂಮ್ ಮೇಟು. ನನಗೆ ಅವಾಗಿನ್ನೂ ಮದುವೆನೂ ಆಗಿರಲಿಲ್ಲ.
ಹ್ಮ್ ಸೊ ಅವನೇನಾಯಿತು, ಅವನ ಫ್ರೆಂಡು ಹ್ಮ್ ಇಂಡಿಪೆಂಡೆಂಟ್ ಆಗೋ ಐ ಥಿಂಕ್ ಏನೋ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಆಯಪ್ಪ ಏನೋ ಒಂದಷ್ಟು ಓಡಾಡಿದ್ದಾನೆ. ಅವ್ರು ಯಾರಿಗೆ ನನಗೆ ಇವಾಗ ಟಚ್ಚು ಇಲ್ಲ. ಐ ಥಿಂಕ್ ಇನ್ ದುಬೈ ಏನು ಕತೆ ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ನಾನು ಹೇಳ್ತಾ ಇರೋದು. ಒನ್ ಫೈನ್ ಡೇ ಈ ಫ್ರೆಂಡ್ ಬಂದು ನನಗೆ ಹೇಳ್ತಾನೆ, ಆನಂದ್ ಈ ಥರ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಇದ್ದಾರೆ. ಎಲೆಕ್ಷನ್ ಸಲುವಾಗಿ ಅವ್ರು ಖರ್ಚು ಮಾಡೋದಕ್ಕೆ ಒಂದು 30 ಕೋಟಿ ರೂಪಾಯಿ ಬಡ್ಜೆಟ್ ಇಟ್ಕೊಂಡಿದ್ದಾರೆ ಅವರು. ಅವರು ಇದನ್ನ ಉತ್ತರ ಕರ್ನಾಟಕದ ಕಡೆಗೆಲ್ಲೋ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಆ ಕಡೆ ಎಲ್ಲೋ ನಿಂತ್ಕೊತಾ ಇದ್ದಾನಂತ ಅಪ್ಪ. ಓಕೆನಾ? ನಾವು ದಿಸ್ ಕರೆನ್ಸಿ ವಾಟ್ ಇಟ್ ಈಸ್ ದೇರ್, ಒಂದು 3 ದಿನದ ಮಟ್ಟಿಗೆ ನಿಮ್ಮ ರೂಮಲ್ಲಿ ಇಡ್ಬೋದಾ ಅಂತ ಅವ್ನು ಕೇಳ್ತಿದ್ದಾನೆ. ಯಾಕಂದ್ರೆ ಅವನು ಯಾವಾಗಲೂ ನಾನು ಇಲ್ದಾರ ಅವಾಗ ಬಂದು ನಮ್ಮ ರೂಮ್ನ ನೋಡಿದ, ಅವನಿಗೆ ಇದು ಐಡಿಯಾ ಬಂದ್ಬಿಟ್ಟಿದೆ. ಸರ್ ನನಗೆ ಗಾಬರಿ ಆಗ್ಬಿಟ್ಟೆ ಸರ್ ನಾನು. ನನಗೆ ಅವ್ನಿಗೆ ಹೇಳಲಾರೆ, ನಾನು ಪ್ರೋಗ್ರಾಮಿಂಗ್ ಮಾಡಿದ್ದೆ ನಾನು ಹೇಳಲಾರೆ, ಯಾಕಂದ್ರೆ ಸೀಕ್ರೆಟ್ ಆಗಿರ್ಬೇಕು ವಿಷಯ. ಏನು ಗುರು ಇದು ಮ್ಯಾನಿಫೆಸ್ಟೇ ಆಗೋಯ್ತಾ ಅನ್ನೋ ಥರ ಒಂದು ಥಾಟ್ ಬಂತು. ನೀನೇನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಭಗವಂತ ಇಚ್ಛೆ ಇದ್ದರೆ ಅಷ್ಟೇ ಅದನ್ನ ಅವನು ಆಗ್ಸೋದು, ಇಲ್ಲಾಂದ್ರೆ ಅವನು ಆಗ್ಸಲ್ಲ. ಅನ್ನೋದಕ್ಕೆ ಏನಾಗೋಯ್ತು ಅಂತಂದರೆ, ನಾನು ಇವನ್ನ ಕೇಳಿದೆ, ಯಾವಾಗ ಬರ್ತಾರಂತೆ, ಏನಂತೆ, ಎತ್ತಂತೆ ಅಂತೆಲ್ಲ ಇವನ್ನ ಕೇಳಿದೆ. ಅವನು ಅದಕ್ಕೆ ಇಲ್ಲ ಅವ್ರ ಜೊತೆಗೆ ಒಂದು 4-5 ಜನ ಬಾಡಿ ಗಾರ್ಡ್ಗಳು ಬರ್ತಾರಂತೆ ಅಂದ್ಬಿಟ್ಟು ಅಂತ ಇವನು ಹೇಳ್ದ. ಸೊ ಅವ್ರನ್ನೆಲ್ಲ ಫಸ್ಟ್ ನೀನು ಮೀಟ್ ಮಾಡಪ್ಪ ಅಂದೆ. ನಾನು ಸುಮ್ಮನೆ ಅವನಿಗೆ ನೋಡೋಣ ಇದು ನಿಜವಾಗ್ಲೂ ನಡೀತಾ ಅಂತ, ನನಗಿನ್ನ ನಂಬಿಕೆ ಇಲ್ವಲ್ಲ ಇದು ನಡೀತಾ ಇದೆ ಅಂದರೆ, ನೋಡಪ್ಪ ಅಂತಂದೆ. ಅದಾದ್ಮೇಲೆ ಬಂದು ನನ್ನ ಫ್ರೆಂಡ್ ನನಗೆ ಅವನೇ ಹೇಳ್ದ, ದಯವಿಟ್ಟು ನಾವು ಈ ಚಾನ್ಸ್ ತೊಗೊಳೋದು ಬೇಡ, ನಮಗದು ಸಂಬಂಧವೇ ಬೇಡ. ಯಾಕಂದರೆ ಅದನ್ನು ಸೆಕ್ಯೂರಿಟಿಗೆ ಅಂತ ಬರ್ತೀನಿ ಅಂತ ಒಬ್ಬೊಬ್ರು ಹಿಂಗೆ ಪರ್ಸ್ನಾಲಿಟಿ, ಒಬ್ಬ ಹಿಂಗೆ ಕುರುಪು, ಇನ್ನೊಬ್ಬ ಜೇಬಲ್ ಗನ್ನು, ಇನ್ನೊಬ್ಬ ಬೆಂಡಾದ್ರೆ ಹಿಂದ್ಗಡೆ ಏನೋ ಕಾಣ್ತಾ ಇದೆ. ಇವರು ಕೂಡ 3 ದಿನ ರೂಮಲ್ಲಿ ನಮ್ಮ ಜೊತೆ ಇರ್ತಾರಂತೆ. ಈ ಚಾನ್ಸ್ ಬೇಕಾ ನಮಗೆ ಅಂತಂದ. ಅವಾಗ ನನಗನ್ಸಿದ್ದು, ನೋಡಿ ನಾವು ಮ್ಯಾನಿಫೆಸ್ಟೇಷನ್ ನಮ್ಮ ಬುದ್ಧಿ ಮಟ್ಟಕ್ಕಷ್ಟೇ ನಾವು ಮಾಡಬಹುದು. ಏನೋ ನಾನೇನೋ ಒಂದು ಆಟ ಆಡೋದು ನೋಡೋಣ 300 crores ಅಂತ ನಾನು ಮಾಡಿದ್ರು, ನೇಚರ್ ಅದನ್ನ ಮ್ಯಾನಿಫೆಸ್ಟ್ ಮಾಡಿದ್ರು ಅದನ್ನ ಭವಿಸ್ಲಿಲ್ಲ, ಅದನ್ನ ಆಗಕ್ಕೆ ಬಿಡಲಿಲ್ಲ. ನನ್ನ ಡಿಸಿಷನ್ ಅಲ್ಲೇ ಕಟ್ ಮಾಡಿಬಿಡ್ತು. ನಾನು ಆಮೇಲೆ ಇಮಿಡಿಯೇಟ್ ಅವ್ನು ಕೈ ಮುಗ್ದಪ್ಪ, ಅವ್ನು ಯಾರ ಕತೆನೇನೋ ನಮ್ಗೆ ಸವಾಸ ಬೇಡ, ಅವ್ನು ಏನಾರು ಮಾಡ್ಕೊಳ್ಳಿ, ಎತ್ತಾರು ಮಾಡ್ಕೊಳ್ಳಿ, ಇಲ್ಲಿ ನಮ್ಮ ರೂಮಲ್ಲಿ ಆಪ್ಷನ್ ಇಲ್ಲ, ಇದು ನಮ್ಮದು ಶೂಟಿಂಗು ಡಿಸ್ಕಷನ್ದು, ಕಟ್ ಮಾಡಿಬಿಡೋದನ್ನ ಅಂತಂದೆ. ನಾನು ಹೇಳ್ತಾ ಇರೋದೇನೆಂದರೆ, ನಾವು ಮ್ಯಾನಿಫೆಸ್ಟ್ ಮಾಡಿ ಕೂಡ ಈಗ ಅದನ್ನು ತಗೊಳಕ್ಕೆ ಆಗಲಿಲ್ಲ ಅನ್ನೋದಕ್ಕಿಂತ ಭಗವಂತ ಏನು ಇಚ್ಛಿಸ್ದ ಕೊನೆಗೆ ಅದೇ ಆಯಿತು ಹೊರತು ನಾವು ಅನ್ಕೊಂಡಿದ್ದು ಆಗಲಿಲ್ಲ. ಸೊ ಅದು ಸತ್ಯನೇ. ಯಾಕಂತ ಹೇಳಿದ್ರೆ ಕೆಲವೊಂದು ಟೈಮ್ ನಾವು ಅದ್ರ ಇಚ್ಛೆಗೆ ಬಿಟ್ಬಿಟ್ಟಾಗ ಅದೇನು ನಡೆಯುತ್ತೆ ಒಳ್ಳೇದಕ್ಕೆ ಆಗುತ್ತೆ, ಸಿಕ್ಕಿಲ್ದೆ ಹೋಗಿರೋದಿರುತ್ತಲ್ಲ ಅದು 100% ಒಳ್ಳೇದು. ಹೌದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪುಣ್ಯಕೋಟಿ ನ್ಯಾಚುರಲ್ಸ್, ಗೋ ಉತ್ಪನ್ನ ಬಳಸಿ ಗೋವು ಉಳಿಸಿ. ಸೊ ಅಟ್ ದ ಸೇಮ್ ಟೈಮ್ ಅದು ವೆರಿ ಟ್ರೂ. ಅಟ್ ದ ಸೇಮ್ ಟೈಮ್ ನಾವು ಅದನ್ನ ಏನು ಹೇಳ್ತೀವಿ ಅಂದರೆ, ಪಿಕ್ಚರ್ ಯಾಕೆ ಅಂದರೆ ನಮ್ಮ ಬ್ರೈನ್ ನೆನ್ಪಿಟ್ಕೊಳ್ಳೋದು ಬರೀ ಪಿಕ್ಟೋರಿಯಲ್ ಮೆಮರಿ ಮಾತ್ರ. ಅಬ್ಸಲ್ಯೂಟ್ಲಿ. ಓಕೆ, ಸೊ ಹಾಗಾಗಿ ಇದನ್ನ ಪಿಕ್ಚರ್ ವೈಸ್ ಅಲ್ಲಿ ನೆನಪಲ್ಲಿ. ಈಗ ನೀವು ಯಾರ ಜೊತೆ ಮಾತಾಡಿದ್ದು ನೆನಪಿರಲ್ಲ, ಆದ್ರೆ ಆ ಮೂಮೆಂಟ್ಸ್ ಗಳು ಮಾತ್ರ ನಿಮ್ಮ ಮೈಂಡ್ ಒಳಗಡೆ ನಿಮ್ಮನ್ನೆಲ್ಲೋ ನೋಡ್ದಂಗಿದೆಯಲ್ಲ, ನಿಮ್ಮನ್ನೆಲ್ಲೋ ನೋಡ್ದಂಗಿದೆ, ಬಟ್ ನಿಮ್ಮ ಹೆಸರೇನು ಹೇಳಿ ಅಂತ ಕೇಳ್ತೀವಿ. ಹೌದು, ನಿನ್ನ ಹೆಸರು ಗೊತ್ತು, ಬಟ್ ನಿನ್ ಮುಖ ಹೇಳಲ್ಲ. ಆಮೇಲೆ ನೋಡಿ, ಚಿಕ್ಕ ವಯಸ್ಸಲ್ಲಿ ನಾವು ಕಲ್ತಿದ್ವಿ ಎ ಫಾರ್ ಆಪಲ್, ಬಿ ಫಾರ್ ಬಾಲ್. ಅವತ್ತು ನಮ್ಗೆ ಏನ್ ಹೇಳ್ಕೊಟ್ರೆ ಇವತ್ತಿಗೂ ಜ್ಞಾಪಕ ಇದೆ. ಅದ್ರ ಜೊತೆಗೆ ಒಂದೇನಂದ್ರೆ ಫೀಲಿಂಗ್ಸ್ ಅಂತ ಹೇಳ್ತೀವಿ. ನೀವು ಯಾವುದಕ್ಕೆ ಫೀಲಿಂಗ್ಸ್ ಅನ್ನ ಆಡ್ ಮಾಡ್ತೀರಿ ಅದು 10x ಪವರ್ಫುಲ್ ಆಗುತ್ತೆ. ಬಿಕಾಸ್ ವಾಟ್ ಯು ಥಿಂಕ್, ವಾಟ್ ಯು ಫೀಲ್, ದಟ್ ಯು ಗೆಟ್ ಇನ್ ಯುವರ್ ಹ್ಯಾಂಡ್ಸ್. ನೀವೇನೇನು ಯೋಚನೆ ಮಾಡ್ತೀರಿ ಫೀಲಿಂಗ್ಸ್ ಇಟ್ಕೊಂಡು, ಬಿಕಾಸ್ ಡಿವೈನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರಲ್ಲ, ಆ ಪಿಕ್ಟೋರಿಯಲ್ ಲ್ಯಾಂಗ್ವೇಜ್ ಜೊತೆಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಫೀಲಿಂಗ್ ಅಂತ ಹೇಳಿ, ವೈಬ್ರೇಷನ್ಸ್ ಅಂತ ಹೇಳ್ತೀವಿ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ, ಅಂದ್ರೆ ವೆಲ್ತ್ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ ಎಸ್ಪೆಷಲಿ. ಅಂದ್ರೆ ನಾನು ಏನಂತ ಫೀಲ್ ಮಾಡ್ತಾ ಇರ್ತೀನಿ, ನಿಮ್ಗೆ ಅದೇ ಹೇಳಿದ್ನಲ್ಲ, ನನಗೆ ಈ ತರ ಬೇಕು ಅಂತ ಅನ್ಕೊಂಡು ಕಾಂಟ್ರಾಡಿಕ್ಟರಿ ಇನ್ನೊಂದು ಯೋಚನೆ ಮಾಡ್ತಿರ್ತಾರೆ. ಆ ಫೀಲಿಂಗ್ ಬೇರೆ ಆಗೋದ್ರೆ ಡಿವೈನ್ ಅಂಡರ್ಸ್ಟ್ಯಾಂಡ್ ವಿತ್ ಫೀಲಿಂಗ್ಸ್ ಅಂದ್ರೆ ವೈಬ್ರೇಷನ್ಸ್. ಆ ವೈಬ್ರೇಷನ್ಸ್ ಮೇಲೆ ಮ್ಯಾನಿಫೆಸ್ಟೇಷನ್ಸ್ ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ಆ ಸ್ಟೆಪ್ಸ್ ಗಳು ಬೇರೆ 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 ತರನೂ ಇದೆ. ಸಿಂಪ್ಲೆಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ, ಡಿಸೈಡ್ ವಾಟ್ ಯು ವಾಂಟ್ ಅಂಡ್ ಬಿ ವಿತ್ ದಟ್ ಝೋನ್, ವೈಬ್ರೇಟ್ ವಿತ್ ದ ಸೇಮ್ ಫ್ರೀಕ್ವೆನ್ಸಿ, ಸೊ ದೆನ್ ಲೀವ್ ಇಟ್ ಟು ಯೂನಿವರ್ಸ್ ಅಷ್ಟೇ. ಅಂದ್ರೆ ಆ ಝೋನ್ ಅಂತ ಹೇಳಿದ್ರೆ ನೀವು ಅಫರ್ಮೇಷನ್ ಮಾಡ್ಬೋದು, ಬರೀಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಆ ಝೋನ್ ಅಲ್ಲಿ ಇದ್ದಾದ್ಮೇಲೆ ದೆನ್ ಲೀವ್ ಇಟ್ ಟು ಯೂನಿವರ್ಸ್. ಯಾಕಂದ್ರೆ ನಾನಿದ್ದೀನಿ ಯಾವಾಗ್ಲೂ ನಮ್ಮ ಸೆಷನ್ ಅಲ್ಲಿ ಇದನ್ನ ಹೇಳ್ತಾ ಇರ್ತೀನಿ, ಎಲ್ಲ ಮಾಡಿ ಆದ ನಂತರ ಯು ಶುಡ್ ಆಡ್ ಒನ್ ಮೋರ್ ಲೈನ್. ಏನಂದ್ರೆ, ನನಗೆ ಇದು ಬೇಕು, ಆದ್ರೆ ನಿನ್ನ ಇಚ್ಛೆ ಏನಿದೆ ಅದೇ ನೆರವೇರ್ಲಿ ಅಂತ ಮಾಡಬೇಕು. ಅದ್ಭುತ, ಸೂಪರ್ ಇದು. ಅಂದ್ರೆ ಈಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಈ
ಈ ಏರಿಯಾದಲ್ಲಿ ಒಂದು ಮನೆ ಬೇಕು, ಹ್ಮ್ ಇದು ನನ್ನ ಇಚ್ಛೆ. ಹ್ಮ್ ಆದ್ರೆ ನಿನ್ನ ಇಚ್ಛೆ ಏನಿದೆ ಹ್ಮ್ ಅದೇ ನೆರವೇರುವಂತ ಮಾಡಿದಾಗ ಅದಕ್ಕೆ ಇನ್ನೂ ಐಡಿಯಾ ಬರುತ್ತೆ. ಹ್ಮ್ ನಾನು ಅದಕ್ಕೆ ಪ್ರೆಷರ್ ಹಾಕಲ್ಲ. ಹ್ಮ್ ಈಗ ಆಮೇಲಿಂದ ವಾಪಸ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ಕಾಮನ್ ಸೆನ್ಸ್. ಹ್ಮ್ ಈಗ 6 ತಿಂಗಳಲ್ಲಿ ಮಗುವಾಗಿದೆ ಅಂತ ಬರೆಯಕ್ಕಾಗತ್ತಾ? ಆಗಲ್ಲ. ಅಬೋರ್ಷನ್ ಆಗುತ್ತೆ ಹ್ಮ್ ಅಲ್ವಾ? ಸೊ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು ಅದಕ್ಕೆ. ಯಾವುದೇ ಮ್ಯಾನಿಫೆಸ್ಟೇಷನ್ಸ್ ಟೈಮ್ ಕೊಡ್ಬೇಕು. ಟೈಮ್ ಕೊಡ್ಬೇಕು ಪ್ರಯತ್ನ, ಪ್ರಯೋಗ, ಫಲಿತಾಂಶ ಅಷ್ಟೇ. ಸೊ ನೀವು ಸ್ವಲ್ಪ ಒಂದು 2 ಇಯರ್ಸ್ ಆತರ ನಿಮ್ಗೆ ಇಂಟೆನ್ಸಿಟಿ ಮೇಲೆ, ನಿಮ್ಮ ಡ್ರೀಮ್ ಎಷ್ಟು ದೊಡ್ಡದಿದೆ ಅದ್ರ ಮೇಲೆ. ಈಗ ನಾನು ನೆಕ್ಸ್ಟ್ ಇಯರ್ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಹೇಳಿ ಎಲೆಕ್ಷನ್ ನಡಿಬೇಕಲ್ಲ ಫಸ್ಟ್. ಸೊ ಹಾಗಾಗಿ ಟೈಮಿಂಗ್ ಅನ್ನುವಂಥದ್ದು ತುಂಬಾ ಮ್ಯಾಟರ್ ಆಗಿರುತ್ತೆ. ಇದು ಒನ್ ಆಫ್ ದ ಸ್ಟೆಪ್. ಅಂಡ್ ಇದ್ರೊಳಗಡೆ ಬೇರೆ ಬೇರೆ ಸ್ಟೆಪ್ಸ್ಗಳಿದೆ, ಬಟ್ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ. ಈಗ ಲಾಸ್ಟಲ್ಲಿ ನೀವು ಒಂದು ಪದ ಬಳಸಿದ್ರಿ ಭಾಳ ಚೆನ್ನಾಗಿರೋದು. ಏನು ಅಂತಂದ್ರೆ, ನಾನು ಏನೇ ಮ್ಯಾನಿಫೆಸ್ಟ್ ಥಿಂಕ್ ಮಾಡಿದ್ರು ನಿನ್ನ ಇಚ್ಛೆ ಇದ್ದಂಗೆ ಆಗಲಿ ಅನ್ನೋದೊಂದು ಇದೆ ಅಂತಲ್ಲ, ಅದನ್ನ ನಮ್ಮ ಗುರುಗಳು ನಂಗೆ ಹೇಳಲಿಲ್ಲ. ಆ ವಿಷಯ ನಂಗೆ ಅವ್ರು ಹೇಳಲಿಲ್ಲ. ಯಾಕೆ ಅಂದರೆ ಇವ್ನು ತುಂಬ ಸ್ಪೀಡಲ್ಲಿ ಇದ್ದಾನೆ, ಇವ್ನ ಪಾಠ ಕಲೀಲಿ ಅಂತಾನೆ ಬಿಟ್ಬಿಟ್ರು ಅವ್ರು. ನನಗೆ ನೋಡೋಣ ಇವನೇನು ಮಾಡ್ಕೊತಾನೆ ಅಂತ. ಪುರಾಣದಲ್ಲಿ ಎಲ್ಲ ಕಥೆಗಳು ಬಂದಿದೆಯಲ್ಲ ಸರ್, ಎಲ್ಲ ತಪಸ್ ಮಾಡಿದವ್ರು ಎಂತೆಂಥ ಆ ತಪಸ್ಸೆಲ್ಲ ಮ್ಯಾನಿಫೆಸ್ಟೇಷನ್ ಅಲ್ವಾ ಸರ್? ತಪಸ್ ಅಂದರೆ ಮ್ಯಾನಿಫೆಸ್ಟೇಷನ್ ತಾನೆ. ಒಬ್ಬ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾನೆ. ಹಿರಣ್ಯಕಶಿಪು ಏನು ತಪಸ್ ಮಾಡ್ದ? ನಾನು ಮನೆ ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, ಬೆಳಗ್ಗೆ ಸಾಯಬಾರ್ದು, ಸಾಯಂಕಾಲ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಪ್ರಾಣಿ ಪಕ್ಷಿ ಯಕ್ಷ ಗಂಗನ ಕಿನ್ನರ ಕಿಂಪುರುಷರಿಂದ ಸಾಯಬಾರ್ದು ಅಂದ. ಆದರೆ ತಿರ್ಗಾ ಭಗವಂತ ಅಲ್ಲೊಂದು ಆಪ್ಷನ್ ಇಟ್ಟ. ಅವನು ಹೊಸಲ ಮೇಲೆ ಸಾಯ್ಬೋದು, ಮನುಷ್ಯ ಪ್ರಾಣಿ ಕಾಂಬಿನೇಷನ್ ಸಾಯ್ಬೋದು, ಯಾವ ಆಯುಧ ಇಲ್ಲ ಅಂದ್ರೆ ನಾನು ಉಗ್ರಲ್ಲೇ ನಿನ್ನ ಬಗಿಬೋದು ಅಂತ ಅವನಿಗೊಂದು ಆಪ್ಷನ್ ಕೊಟ್ಟ. ಇನ್ನೊಬ್ಬ ನಾನು ಭೂಮಿ ಆಳ್ಬಿಡ್ತೀನಿ ಹಂಗೆ ಹೆಂಗೆ ಅಂತಂದ. ಭಗವಂತ ಬೆಳೆದ, ಭೂಮಿ ಮೇಲೆ ಒಂದು ಪಾದ ಇಟ್ಟ, ಆಕಾಶದ ಮೇಲೆ ಒಂದು ಇಟ್ಟ, ಮೂರನೇದು ಎಲ್ಲಿ ಇಡ್ಲಪ್ಪ ಅಂದ್ರೆ ನನ್ನ ತಲೆನೇ ಖಾಲಿ, ನನ್ನ ತಲೆ ಮೇಲೆ ಇಡು ಅಂತಂದ. ಸೊ ನಮಗೆ ಪುರಾಣ ಕೊಡುವ ಎಕ್ಸ್ಪೀರಿಯನ್ಸಸ್ಸು ಮತ್ತು ಎಕ್ಸ್ಪ್ಲನೇಷನ್ ಏನು ಅಂತಂದರೆ, ನೀನು ಮ್ಯಾನಿಫೆಸ್ಟೇಷನ್ ನೀವು ಹೇಳಿದ ಪಾಯಿಂಟ್ 100% ನಾನು ಒಪ್ತೀನಿ. ನೀನೇನೇ ಮ್ಯಾನಿಫೆಸ್ಟೇಷನ್ ಮಾಡು, ಅದನ್ನು ಆಗ್ಸೋದು ಬಿಡೋದು ತಿರ್ಗಾ ನಿನ್ನ ಕೈಲಿದೆ ಅಂತ ಅವನು ಕೊಟ್ಟಾಗ, ಅವನು 100% ನಂಬಿದಾಗ, ಹಿ ವಿಲ್ ಗಿವ್ ಅಸ್ ದ ಬೆಸ್ಟ್ ಅಂತ ಐ ಬಿಲೀವ್. ಪ್ರೆಷರ್ ಹಾಕ್ಬಾರ್ದು ಅಂತ. ಅಂದ್ರೆ ಪ್ರೆಷರ್ ಹಾಕ್ಬಾರ್ದು, ಬೇಕೇ ಬೇಕು, ಡೆಸ್ಪರೇಟ್ ಆಗಿ ಮಾಡ್ತಾರಲ್ಲ, ಅದು ಯಾವತ್ತೂ ಆಗದೇ ಇಲ್ಲ. ಬಿಕಾಸ್ ಅದಕ್ಕೆ ನನ್ನ ಸ್ಟೂಡೆಂಟ್ಸ್ಗಳಿಗೆ ಇದನ್ನ ಯಾಕೆ ಅಷ್ಟು ಕೇರ್ಫುಲ್ ಆಗಿ ಮಾಡಿಸ್ತೀನಿ, ನೀವು ಹೋಗ್ಲೇ ಹೇಳಿದ್ರಲ್ಲ ಅವ್ರದ್ದು ಇನ್ಶೂರೆನ್ಸ್ ಅಮೌಂಟ್ ಬಂತು ಅಂತ ಹೇಳಿ, ಆ ಥರ ನೆಗೆಟಿವ್ ಆಗಿ ಆಗಬಾರ್ದು. ಹೌದು ಅಲ್ವಾ? ಆ ಕಾರಣಕ್ಕೋಸ್ಕರ ಏನೇ ಮಾಡಿದ್ರು ಯಾವುದು ತುಂಬಾ ಪವರ್ಫುಲ್ ಅದು ತುಂಬಾ ಡೇಂಜರಸ್ ಹೌದು. ಅಬ್ಸಲ್ಯೂಟ್ಲಿ ಅಲ್ವಾ? ಮ್ಯಾನಿಫೆಸ್ಟೇಷನ್ ಪವರ್ಫುಲ್ ಅಂದ್ರೆ ಅಬ್ವಿಯಸ್ಲಿ ಅದು ಡೇಂಜರಸ್ ಹೌದು. ಸೊ ಆಲ್ವೇಸ್ ನಾವು ವೆಲ್ತ್ ಮ್ಯಾನಿಫೆಸ್ಟೇಷನ್ಸ್ ಅದನ್ನೇ ಹೇಳುವಂತ. ನೀವು ಎಷ್ಟು ನೀವು ಕೇಳೋ ರೀತಿನಲ್ಲಿ ಸುಲಲಿತವಾಗಿರ್ತೀರಿ, ಅಂದ್ರೆ ಅದನ್ನ ವೈಡರ್ ಆಗಿ ಕೇಳ್ತೀರಿ, ಅಷ್ಟು ನಿಮ್ಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಬೇಸಿಕಲಿ ನೀವ್ ಏನ್ ಕೇಳಿದ್ರು ಕೊಡುತ್ತೆ ಅನ್ನುವಂಥದ್ದು ಅಲ್ಲ ಅದು. ಯಾಕಂದ್ರೆ ನಿಮ್ ಕರ್ಮದಲ್ಲೂ ಇರ್ಬೇಕದು. ಯಾಕಂದ್ರೆ ಅದು ಯೋಚನೆ ಮಾಡುತ್ತಲ್ವಾ, ಇವನ್ಗೆ ನಾನು ಇದನ್ನ ಕೊಡ್ಬೇಕಂದ್ರೆ ಇವನ್ ಏನ್ ಮಾಡೋನೆ ಫಸ್ಟ್ ಆಫ್ ಆಲ್, ಇವನು ಕೊಡೋದಿಕ್ಕೆ ನನಗೂ ಏನಾದ್ರು ಒಂದು ದಾರಿ ಬೇಕಲ್ಲ ಅಂತ ಯೋಚನೆ ಮಾಡಿದೆ. ಪುಣ್ಯ ಸಂಪಾದನೆ ಅಲ್ವಾ? ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಕರ್ಮ. ಅದು ಇರಬೇಕು. ಅವಾಗ ಇದ್ದಾಗ ಮಾತ್ರ 100% ಆಗುತ್ತೆ. ಸೂಪರ್ ಸೂಪರ್ ಸರ್. ಗ್ರೀಡ್ ಅನ್ನುವಂಥದ್ದು ಇದೆಯಲ್ಲ, ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲ ಸರ್, ದಟ್ ಈಸ್ ಅ ಸ್ಪಿರಿಚುವಲ್ ಪಾವರ್ಟಿ. ದುರಾಸೆ ಅನ್ನೋದು ಒಂಥರ ಸ್ಪಿರಿಚುವಲ್ ಪಾವರ್ಟಿ, ಅದು ಆಧ್ಯಾತ್ಮಿಕ ಬಡತನ. ಅದು ಯಾಕಂತ ಹೇಳಿದ್ರೆ ಒಳಗಡೆ ಹೃದಯ ಶ್ರೀಮಂತಿಕೆ ಇದು ಬಹಳ ಕಷ್ಟ ಆಗೋಗುತ್ತೆ. ನಾನೊಂದು ಆಕ್ಟಿವಿಟಿನ ಕೊಡ್ತೀನಿ, ಇದನ್ನ ಸೊ ಎನಿಬಡಿ ಕ್ಯಾನ್ ಡೂ ಇಟ್. ಅಂಡ್ ಒಂದು ಫಾರ್ಮೆಟ್ ಅನ್ನ ನೀವು ಮಾಡ್ಬೋದು, ಅಥವಾ ನೀವು sureshshaiva.com/tools ಅಂತ ಅಲ್ಲಿಗೆ ಹೋದ್ರು ಅಲ್ಲೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಫಾರ್ಮೆಟ್ಸ್ ಎಲ್ಲ ಪೇಪರ್ ಇದೆ ಅಂತ ಇಟ್ಕೊಳ್ಳಿ. ಆ ಪೇಪರ್ ಅಲ್ಲಿ ಒಂದು ಕ್ವಶನ್ ಅನ್ನ ಬರಿತೀನಿ. ಏನಂದ್ರೆ 2 ಕಾಲಮ್ ಮಾಡಬೇಕು. ಒಂದು ಕಾಲಮ್ ನಲ್ಲಿ ಏನಂತ ಹೇಳಿದ್ರೆ, ಈ ಕಾರ್ಯಕ್ರಮದ ಪ್ರಾಯೋಜಕರು ಪುಣ್ಯಕೋಟಿ ನ್ಯಾಚುರಲ್ಸ್. ಗೋ ಉತ್ಪನ್ನ ಬಳಸಿ ಗೋವು ಉಳಿಸಿ.